ಡಿಯರ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನ ಗಂಗೋತ್ರಿ ಸಂಸ್ಥೆಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪರೀಕ್ಷೆ ತಯಾರಿ ನಡೆಸ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪೂರಕವಾಗಿ ಜ್ಞಾನ ಗಂಗೋತ್ರಿ ಸಂಸ್ಥೆಯಲ್ಲಿ PSI ಒಕ್ಯಾಬುಲರಿ ಮತ್ತು ಟ್ರಾನ್ಸ್ಲೇಷನ್ ಸೀರೀಸ್ ಅನ್ನ ನಾವು ನಡೆಸ್ತಾ ಇದ್ವಿ. ಸೊ ಇದನ್ನ ತಾತ್ಕಾಲಿಕವಾಗಿ ನಾವು ಪಾಸ್ ಮಾಡಿದ್ವಿ. ಸೊ ಮತ್ತೊಮ್ಮೆ ಈ ಒಂದು ಸರಣಿಯನ್ನ ನಾವು ರಿಆಕ್ಟಿವೇಟ್ ಮಾಡ್ತಾ ಇದ್ದೇವೆ. ಸೊ ಈ ಒಂದು ಪಾಠವನ್ನ ಮೊಟ್ಟ ಮೊದಲ ಬಾರಿಗೆ ನೋಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗಾಗಿ ಇದುವರೆಗೂ ಈ ಸರಣಿಗೆ ಅಂದ್ರೆ PSI ಪತ್ರಿಕೆ ಒಂದರಲ್ಲಿ ಕನ್ನಡದಿಂದ ಇಂಗ್ಲಿಷ್ಗೆ ಟ್ರಾನ್ಸ್ಲೇಷನ್ ಮಾಡ್ತಕ್ಕಂಥ 10 ಅಂಕಗಳ ಒಂದು ಖಂಡಿಕೆಯನ್ನ ಕೊಟ್ಟಿರ್ತಾರೆ. ಸೊ ಈ ಖಂಡಿಕೆಗಳನ್ನ ನಾವು ಸುಲಭವಾಗಿ ಭಾಷಾಂತರ ಮಾಡ್ತಕ್ಕಂಥ ಅಭ್ಯಾಸ ವಿಡಿಯೋಗಳನ್ನ 52 ವಿಡಿಯೋಗಳನ್ನ ಇದೇ ಪ್ಲೇ ಲಿಸ್ಟ್ ಅಲ್ಲಿ ನಾವು ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೇವೆ. ಸೊ ಆ ಎಲ್ಲ ವಿಡಿಯೋಗಳನ್ನ ನೋಡುವುದರ ಮುಖಾಂತರ ನಿಮ್ಮ ಭಾಷಾಂತರ ಕಲಿಕೆಯನ್ನ ನೀವು ಇನ್ನೂ ಹೆಚ್ಚು ಚುರುಕುಗೊಳಿಸಿಕೊಳ್ಬಹುದಾಗಿರುತ್ತೆ. ಸೊ ಅದರಿಂದ ನಿಮ್ಮ ಅಂಕಗಳು ಪರೀಕ್ಷೆಯಲ್ಲಿ ಹೆಚ್ಚಾಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಈ ಸರಣಿಯ ಮುಂದುವರೆದ ಭಾಗವಾಗಿ ನಾವು ಪ್ರಾಕ್ಟೀಸ್ ಕ್ಲಾಸ್ ನಂಬರ್ 53 ಅಥವಾ ಅಭ್ಯಾಸ ಪಾಠ ಸಂಖ್ಯೆ 53 ನಾವು ನಿಮ್ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೇವೆ. ಸೊ ಈ ಪ್ರಯತ್ನವನ್ನ ಜ್ಞಾನ ಗಂಗೋತ್ರಿ ಸಂಸ್ಥೆ ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಏನು ಅಂದ್ರೆ, ಪರೀಕ್ಷೆಯಲ್ಲಿ ವಾಕ್ಯಗಳು ತುಂಬಾ ಲೆಂದಿ ಆಗಿರುತ್ತೆ, ಅಂದ್ರೆ ಲಾಂಗ್ ಇರ್ತಕ್ಕಂಥ ವಾಕ್ಯಗಳನ್ನ ಕೊಡ್ತಾರೆ. ಆ ವಾಕ್ಯಗಳನ್ನ ನಾವು ಬ್ರೇಕ್ ಮಾಡುವುದರ ಮುಖಾಂತರ, ಸೊ ಇದನ್ನ ನಾವು ಗ್ರೂಪಿಂಗ್ ಟೆಕ್ನಿಕ್ ಅಂತ ಕರಿತೇವೆ. ಸೊ ಗ್ರೂಪಿಂಗ್ ಮಾಡುವುದು ಹೇಗೆ, ಗ್ರೂಪಿಂಗ್ ಮಾಡಿದ ನಂತರ ಅದನ್ನ ಟ್ರಾನ್ಸ್ಲೇಟ್ ಮಾಡುವುದು ಹೇಗೆ, ಟ್ರಾನ್ಸ್ಲೇಟ್ ಮಾಡಿದ ನಂತರ ಅದನ್ನ ಜೋಡಿಸ್ತಕ್ಕಂಥದ್ದು ಅಥವಾ ಜಾಯಿನ್ ಮಾಡೋದು ಹೇಗೆ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ನ ನಾವು ಈ ವಿಡಿಯೋಗಳ ಮುಖಾಂತರ ಕಲಿತಾ ಇದ್ದೇವೆ. ಸೊ ನೆನಪಿರ್ಲಿ ಸ್ನೇಹಿತರೆ, ಭಾಷಾಂತರ ಅಂತಕ್ಕಂಥದ್ದು ಅಥವಾ ಪೇಪರ್ 1 ಫಾರ್ ದಟ್ ಮ್ಯಾಟರ್ ನಾವು ಓದುವುದರಿಂದ ಬರ್ತಕ್ಕಂಥ ಒಂದು ಪತ್ರಿಕೆ ಅಲ್ಲ, ಅಭ್ಯಾಸ ಮಾಡುವುದರಿಂದ ಬರ್ತಕ್ಕಂಥ ಒಂದು ಪತ್ರಿಕೆ ಆಗಿರುತ್ತೆ. ಸೊ ಅದರಿಂದ ನಾನು ಇದನ್ನ ಪ್ರಾಕ್ಟೀಸ್ ಸೆಷನ್ ಅಥವಾ ಅಭ್ಯಾಸ ಪಾಠ ಸಂಖ್ಯೆ ಅಂತಾನೆ ಕರಿತೇವೆ. ಸೊ ಈ ಒಂದು ವಿಡಿಯೋನ ನೋಡುವಾಗ ನೀವು ನೆನಪಿಟ್ಟುಕೊಳ್ಳಬೇಕಾಗಿರ್ತಕ್ಕಂಥ ಒಂದು ಇನ್ಸ್ಟ್ರಕ್ಷನ್ ಏನು ಅಂದ್ರೆ, ನಾನು ವಾಕ್ಯಗಳ ಪರದೆ ಅಂದ್ರೆ ಆ ಸ್ಕ್ರೀನ್ ಬಂದ ಕೂಡಲೇ ನೀವು ವಿಡಿಯೋನ ಪಾಸ್ ಮಾಡ್ಬೇಕಾಗಿರುತ್ತೆ. ಸೊ ಪಾಸ್ ಮಾಡಿದ ನಂತರ ನೀವೇ ಅದನ್ನ ಭಾಷಾಂತರ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಿ. ಸೊ ಟ್ರೈ ಮಾಡಿದ ನಂತರ ನಿಮ್ಗೆ ಏನು ಉತ್ತರ ಬರುತ್ತೆ ಸೊ ಅದನ್ನ ನಮ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ಅದು ಸರಿಯಾಗಿದೆಯಾ ಅಥವಾ ಏನಾದ್ರೂ ಮಾರ್ಪಾಡು ಮಾಡ್ಕೊಳ್ಬೇಕಾಗಿರುತ್ತಾ ಅನ್ನೋದ್ರ ಬಗ್ಗೆ ನಾವು ರಿಪ್ಲೈ ಮಾಡ್ತಕ್ಕಂಥ ಪ್ರಯತ್ನಗಳನ್ನ ಕೂಡ ಮಾಡ್ತೇವೆ. ಸೊ ಇದೇ ರೀತಿಯಾಗಿ ನಾವು ಇದುವರೆಗೂ 52 ಪಾಠಗಳನ್ನ ನಾವು ಕಂಪ್ಲೀಟ್ ಮಾಡಿರ್ತೇವೆ. ಸೊ ಈಗ 53ನೇ ಪಾಠದಿಂದ ಮತ್ತೊಮ್ಮೆ ಶುರು ಮಾಡ್ತಾ ಇದ್ದೇವೆ. ಸೊ ಈ ಸರಣಿ ನಿಮ್ಗೆ ನೆನಪಿರೋ ಹಾಗೆ, ಮೊದಲು ನಾವು ಕೊಟ್ಟಿರ್ತಕ್ಕಂಥ ಪದಸಿರಿ ಅಥವಾ ಆ ಒಂದು ಖಂಡಿಕೆಯಲ್ಲಿರ್ತಕ್ಕಂಥ ಟಫ್ ವರ್ಡ್ಸ್ ಅಂದ್ರೆ ಕ್ಲಿಷ್ಟಕರವಾಗಿರ್ತಕ್ಕಂಥ ಪದಗಳನ್ನ ಮೊದಲು ನಾವು ವೊಕ್ಯಾಬ್ಯುಲರಿ ಮಾಡ್ಕೊಳ್ತೀವಿ, ಅಂದ್ರೆ ಗ್ಲಾಸರಿ ಅಂತ ನಾವೇನ್ ಕರಿತೇವೆ ಅದನ್ನ ಇಂಗ್ಲಿಷ್ಗೆ ತರ್ಜಿಮೆ ಮಾಡ್ಕೊಳ್ತೇವೆ. ಸೊ ಅದಾದ್ಮೇಲೆ ವಾಕ್ಯಗಳನ್ನ ತೆಗೆದುಕೊಂಡು ಒಂದೊಂದಾಗಿ ಅದನ್ನ ಗ್ರೂಪಿಂಗ್ ಮೆಥಡ್ ಅಲ್ಲಿ ಸಾಲ್ವ್ ಮಾಡ್ತಕ್ಕಂಥ ಒಂದು ಪಾಠಗಳನ್ನ ನಾವು ಕಲಿತುಕೊಳ್ತಾ ಇದ್ದೇವೆ. ಹಾಗಿದ್ರೆ ತಡ ಮಾಡದೆ ಈ ಒಂದು ಸೀರೀಸ್ ಅನ್ನ ಮತ್ತೊಮ್ಮೆ ಸ್ಟಾರ್ಟ್ ಮಾಡೋಣ. ಸೊ ಮೊಟ್ಟ ಮೊದಲಿಗೆ ಇವತ್ತು ನಾವು ಸಾಲ್ವ್ ಮಾಡ್ತಾ ಇರ್ತಕ್ಕಂಥ ಖಂಡಿಕೆಯಲ್ಲಿರ್ತಕ್ಕಂಥ ಪದಸಿರಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಇದುವರೆಗೂ ನಾವು ಈ ಸರಣಿಯಲ್ಲಿ 530 ಪದಗಳನ್ನ ಕಲ್ತಿದ್ದೇವೆ. ಇವತ್ತು ನಾವು 531ನೇ ಪದದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಸೊ ಇವತ್ತಿನ ಮೊದಲನೇ ಪದ ನಿರ್ಬಂಧ ಅಂದ್ರೆ ಇಂಗ್ಲಿಷ್ ನಲ್ಲಿ ನಾವು ರೆಸ್ಟ್ರಿಕ್ಷನ್ ಅಂತ ಕರಿತೇವೆ. ಮುಕ್ತ ಅನ್ನೋದನ್ನ ನಾವು 2 ಪದಗಳಲ್ಲಿ ಹೇಳ್ಬೋದು. ಒಂದು ಫ್ರೀ ಅಂತ ಹೇಳ್ತೇವೆ, ಇನ್ನೊಂದನ್ನ ಓಪನ್ ಅಂತ ಹೇಳ್ತೇವೆ. ಸೊ ಇವೆರಡರಲ್ಲಿ ಯಾವ್ದು ನನ್ನ ವಾಕ್ಯಗಳಿಗೆ ಸಮಂಜಸವಾಗಿರುತ್ತೆ ಅದನ್ನ ಮಾತ್ರ ನಾನು ಬಳಕೆ ಮಾಡಬಹುದಾಗಿರುತ್ತೆ. ಸ್ಥಗಿತ ಅಂದ್ರೆ ಸಸ್ಪೆನ್ಷನ್ ಅಥವಾ ಅಬ್ಯಾಂಡನ್ ಅಂತ ನಾನು ಹೇಳ್ಬೋದಾಗಿರುತ್ತೆ. ಸಮ್ಮೇಳನ ಅಂದ್ರೆ ಕಾನ್ಫರೆನ್ಸ್ ಅಥವಾ ಮೀಟಿಂಗ್ ಅಂತ ಹೇಳ್ಬೋದಾಗಿರುತ್ತೆ. ವಿಫಲ ಅಂದ್ರೆ ಫೇಲ್ಯೂರ್ ಅಂತ ಹೇಳ್ಬೋದಾಗಿರುತ್ತೆ. ಭದ್ರತೆ ಅಂದ್ರೆ ಸೆಕ್ಯೂರಿಟಿ ಅಂತ ಹೇಳ್ಬೋದಾಗಿರುತ್ತೆ. ಬಲವರ್ಧಿತ ನೋಡಿ, ಇದು ಸ್ವಲ್ಪ ಕ್ಲಿಷ್ಟಕರವಾಗಿರ್ತಕ್ಕಂಥ ಪದವಾಗಿರುತ್ತೆ. ಸೊ ಈ ರೀತಿಯ ಪದಗಳನ್ನ ನೀವು 1 ಸಾರಿ ಅಥವಾ 2 ಸಾರಿ ಕಲ್ತ್ಕೊಂಡ್ರೆ ಪರೀಕ್ಷೆಯಲ್ಲಿ ಈ ರೀತಿಯ ಪದಗಳನ್ನ ಬಂದಾಗ ನೀವು ಸಮಂಜಸವಾಗಿ ಅದನ್ನ ಭಾಷಾಂತರ ಮಾಡಬಹುದಾಗಿರುತ್ತೆ. ಬಲ ಅಂದ್ರೆ ಏನು, ಸ್ಟ್ರೆಂತ್. ವರ್ಧಿತ ಅಂದ್ರೆ ಸ್ಟ್ರೆಂಥನ್ಡ್ ಅಂತ ನಾವು ಟ್ರಾನ್ಸ್ಲೇಟ್ ಮಾಡಬಹುದಾಗಿರುತ್ತೆ, ಅಥವಾ ರೀಇನ್ಫೋರ್ಸ್ಡ್ ಅಂತ ನಾವು ಅದನ್ನ ಟ್ರಾನ್ಸ್ಲೇಟ್ ಮಾಡಬಹುದಾಗಿರುತ್ತೆ. ಕಟ್ಟುನಿಟ್ಟಾದ ಅಂದ್ರೆ ಸ್ಟ್ರಿಕ್ಟ್ ಅಂತ ನಾವು ಹೇಳ್ಬೋದು, ಅಥವಾ ಇನ್ನೂ ಉತ್ತಮವಾಗಿರ್ತಕ್ಕಂಥ ಇಂಗ್ಲಿಷ್ ಅನ್ನ ನಾನು ಬಳಕೆ ಮಾಡೋದಾದ್ರೆ ಸ್ಟ್ರಿಂಜೆಂಟ್ ಅಂತ ಬಳಕೆ ಮಾಡಬಹುದಾಗಿರುತ್ತೆ. ಸೊ ನೀವು ಸ್ಟ್ರಿಕ್ಟ್ ಅಂತ ಬರೆದ್ರೂ ಕೂಡ ಅದೇನು ತಪ್ಪಾಗೋದಿಲ್ಲ, ಬಟ್ ಸ್ಟ್ರಿಂಜೆಂಟ್ ಅಂತ ಬರೆದ್ರೆ ಉತ್ತಮವಾಗಿರ್ತಕ್ಕಂಥ ಇಂಗ್ಲಿಷ್ ಅಂತ ನಾವು ಹೇಳ್ಬೋದಾಗಿರುತ್ತೆ. ಎದ್ದಿರುವ ಅಂದ್ರೆ ಈ
ಒಂದು ಯೋಜನೆಯಿಂದ ಎದ್ದಿರುವ ಸಮಸ್ಯೆಗಳು ಅಂತ ನಾವ್ ಹೇಳ್ತೀವಲ್ವಾ, ಆ ರೀತಿಯ ಒಂದು ಪದವನ್ನ ತೆಗೆದುಕೊಂಡಿದ್ದೇವೆ. ಎದ್ದಿರುವ ಅಂದ್ರೆ ಎರಪ್ಟೆಡ್ ಅಂತ ನಾವು ಬಳಸಬಹುದಾಗಿರುತ್ತೆ, ಅಥವಾ ವೇಕ್ ಆಫ್ ಅಂತ ಬಳಸಬಹುದಾಗಿರುತ್ತೆ. ಎಂದೆಣಿಸಲಾಗಿತ್ತು ಅಂದ್ರೆ ಊಹೆ ಮಾಡಲಾಗಿತ್ತು ಅಂತಕ್ಕಂಥದ್ದು ಇದರ ಅರ್ಥವಾಗಿರುತ್ತೆ. ಸೊ ಇದನ್ನ ಇಂಗ್ಲಿಷ್ ನಲ್ಲಿ ನಾವು ಅಸ್ಯೂಮ್ಡ್ ಅಥವಾ ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬೋದಾಗಿರುತ್ತೆ. ಸೊ ಇಷ್ಟು ಪದಗಳನ್ನ ಹೊಂದಿರತಕ್ಕಂತ ವಾಕ್ಯವನ್ನ ನಾನೀಗ ನಿಮ್ಮ ಪರದೆಯ ಮೇಲೆ ಕೊಡ್ತಾ ಇದ್ದೇನೆ. ಸೊ ಈ ವಾಕ್ಯವನ್ನ ನಾವು ಎಂಟೈರ್ ಖಂಡಿಕೆ ಏನಿರುತ್ತೆ ಅಂದ್ರೆ ಈ ಎಂಟೈರ್ ಪ್ಯಾಸೇಜ್ ಏನಿರುತ್ತೆ, ಇದನ್ನ ನಾನು 3 ಫ್ರಾಕ್ಷನ್ಸ್ ಆಗಿ ಡಿವೈಡ್ ಮಾಡ್ಬೋದು. ಫುಲ್ ಸ್ಟಾಪ್ ಇಂದ ಫುಲ್ ಸ್ಟಾಪ್. ಸೊ ಇಲ್ಲಿಂದ ಇಲ್ಲಿಗೆ ವಾಕ್ಯ ಸಂಖ್ಯೆ 1 ಆಗಿರುತ್ತೆ. ಸೊ ಬ್ಲೂ ಕಲರ್ ಇರ್ತಕ್ಕಂಥದ್ದು ವಾಕ್ಯ ಸಂಖ್ಯೆ 2 ಆಗಿರುತ್ತೆ. ಮತ್ತೊಮ್ಮೆ ಬ್ಲಾಕ್ ಕಲರ್ ಇರ್ತಕ್ಕಂಥದ್ದು ವಾಕ್ಯ ಸಂಖ್ಯೆ 3 ಆಗಿರುತ್ತೆ. ಸೊ ನೀವು ಕೂಡ ಅಷ್ಟೇ ಪರೀಕ್ಷೆಯಲ್ಲಿ ಭಾಷಾಂತರ ಮಾಡುವಾಗ ಫುಲ್ ಸ್ಟಾಪ್ ಇಂದ ಫುಲ್ ಸ್ಟಾಪ್ ಗೆ ನೀವು ಕಂಪ್ಲೀಟ್ ಮಾಡ್ಕೊಳ್ತಾ ಹೋಗ್ಬೇಕು. ಯಾವುದೇ ಕಾರಣಕ್ಕೂ ನೀವು ಟ್ರಾನ್ಸ್ಲೇಷನ್ ಅಲ್ಲಿ ಎಂಟೈರ್ ಪ್ಯಾಸೇಜ್ ಅನ್ನ ಒಂದ್ಸತಿ ಓದಿ ನಿಮಗೆ ಏನು ಅರ್ಥ ಆಗಿದೆಯೋ ಆ ರೀತಿಯಾಗಿ ಭಾಷಾಂತರ ಮಾಡ್ತಕ್ಕಂಥ ಮೆಥಡ್ ತಪ್ಪಾಗಿರುತ್ತೆ. ಅದು ಎಲ್ಲಿ ಕರೆಕ್ಟ್ ಅಂದ್ರೆ ಪ್ರಿಸೈಸ್ ಅಲ್ಲಿ ಕರೆಕ್ಟ್. ಅಂದ್ರೆ ನೀವು ಎಂಟೈರ್ ಪ್ಯಾಸೇಜ್ ಅನ್ನ ಓದಿ ನಿಮಗೆ ಏನು ಅರ್ಥ ಆಗಿದೆ ಅದರ ಸಾರಾಂಶವನ್ನ ಬರೀತಕ್ಕಂಥದ್ದು ಸಂಕ್ಷಿಪ್ತ ಬರವಣಿಗೆಯಲ್ಲಿ ಕರೆಕ್ಟ್ ಆಗಿರುತ್ತೆ. ಬಟ್ ಅದೇ ಮೆಥಡ್ ಅನ್ನ ಭಾಷಾಂತರದಲ್ಲಿ ಬಳಕೆ ಮಾಡಬಾರ್ದು. ಕಾರಣ ಏನು ಅಂದ್ರೆ, ಸೊ ಇಲ್ಲಿ ಆಸ್ ಇಟ್ ಇಸ್ ಅಂದ್ರೆ ಫುಲ್ ಸ್ಟಾಪ್ ಇಂದ ಫುಲ್ ಸ್ಟಾಪ್ ನಾವು ಯಥಾವತ್ತಾಗಿ ವಾಕ್ಯಗಳನ್ನ ಭಾಷಾಂತರ ಮಾಡ್ಬೇಕಾಗಿರುತ್ತೆ. ಹಾಗಿದ್ರೆ ಈ 3 ವಾಕ್ಯಗಳಲ್ಲಿ ನಾನು ಮೊದಲ ವಾಕ್ಯವನ್ನ ತೆಗೆದುಕೊಳ್ತೇನೆ. ಸೊ ಇಲ್ಲಿಗೆ ನೀವು ವಿಡಿಯೋನ ಪಾಸ್ ಮಾಡಿ ನೀವೇ ಅದನ್ನ ಟ್ರಾನ್ಸ್ಲೇಷನ್ ಮಾಡಿ ನಮ್ಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಅದಾದ ನಂತರ ನೀವು ವಿಡಿಯೋನ ರನ್ ಮಾಡೋದ್ರ ಮುಖಾಂತರ ಸಂಪೂರ್ಣ ವಿವರಣೆಯನ್ನ ನೀವು ನೋಡ್ಕೊಳ್ಬಹುದಾಗಿರುತ್ತೆ. ಸೊ ಮೊದಲನೇ ವಾಕ್ಯ: ಕೇಂದ್ರದ ನಿರ್ಬಂಧಗಳ ಕಾರಣವಾಗಿ ಮುಕ್ತ ಮಾರುಕಟ್ಟೆ ಮಾರಾಟ ಯೋಜನೆಯಡಿ OMSS ರಾಜ್ಯಗಳಿಗೆ ಅಕ್ಕಿ ಮತ್ತು ಗೋಧಿ ಮಾರಾಟವನ್ನ ಸ್ಥಗಿತಗೊಳಿಸಿರುವ ಸಮಸ್ಯೆಯನ್ನು ಪರಿಹರಿಸಲು ಆಹಾರ ಮಂತ್ರಿಗಳ ರಾಷ್ಟ್ರೀಯ ಸಮ್ಮೇಳನವು ವಿಫಲವಾಗಿದೆ. ಸೊ ಇಷ್ಟು ದೊಡ್ಡ ವಾಕ್ಯ ನೋಡಿದ ಕೂಡಲೇ ನಮ್ಗೆ ಪ್ಯಾನಿಕ್ ಆಗುತ್ತೆ. ಇಷ್ಟು ದೊಡ್ಡ ವಾಕ್ಯವನ್ನ ನಾನು ಹೇಗೆ ಟ್ರಾನ್ಸ್ಲೇಷನ್ ಮಾಡ್ಲಿ ಅಥವಾ ಆ ಪದಗಳನ್ನ ಹೇಗೆ ನಾನು ಜೋಡಿಸ್ಕೊಳ್ಳೋದು ಅಂತಕ್ಕಂಥ ಒಂದು ಪ್ಯಾನಿಕ್ ಸ್ಟಾರ್ಟ್ ಆಗುತ್ತೆ. ಆ ಪ್ಯಾನಿಕ್ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಆ ಪ್ಯಾನಿಕ್ ಅನ್ನ ಹೋಗ್ಲಾಡ್ಸ್ಲಿಕ್ಕೆ ನಾವು ಮಾಡ್ತಾ ಇರ್ತಕ್ಕಂಥ ಮೆಥಡ್ ಏನು ಅಂದ್ರೆ ಗ್ರೂಪಿಂಗ್ ಮೆಥಡ್ ಅಂತ ಮಾಡ್ತೇವೆ. ಇಷ್ಟು ದೊಡ್ಡ ವಾಕ್ಯವನ್ನ ನಾವು ಸಮಂಜಸವಾಗಿರ್ತಕ್ಕಂಥ ಚಿಕ್ಕ ಚಿಕ್ಕ ವಾಕ್ಯಗಳನ್ನಾಗಿ ನಾವು ಬ್ರೇಕ್ ಮಾಡ್ಕೊಳ್ಬೇಕಾಗಿರುತ್ತೆ. ಆ ಬ್ರೇಕಿಂಗ್ ಹೆಂಗ್ ಮಾಡ್ತೇವೆ ಅನ್ನೋದನ್ನು ಕೂಡ ನೀವು ಕಲಿಬೇಕಾಗಿರುತ್ತೆ. ನೀವು ಎಲ್ಲಿಗಂದ್ರೆ ಅಲ್ಲಿಗೆ ಬ್ರೇಕ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಬ್ರೇಕ್ ಮಾಡ್ತಕ್ಕಂಥ ಫ್ರಾಕ್ಷನ್ ಸಮಂಜಸವಾಗಿರ್ತಕ್ಕಂಥ ಒಂದು ಸ್ಪಾಟ್ ಅಲ್ಲೇ ನೀವು ಬ್ರೇಕ್ ಮಾಡ್ಬೇಕಾಗಿರುತ್ತೆ. ಸೊ ಇದು ಕೂಡ ಪ್ರಾಕ್ಟೀಸ್ ನಿಂದ ಬರ್ತಕ್ಕಂಥ ಒಂದು ವಿಷಯವಾಗಿರುತ್ತೆ. ಸೊ ನಾನು ಹೇಗೆ ಬ್ರೇಕ್ ಮಾಡ್ಕೊಂಡಿದ್ದೇನೆ, ಕೇಂದ್ರದ ನಿರ್ಬಂಧಗಳ ಕಾರಣವಾಗಿ. ಸೊ ಇಲ್ಲಿಗೆ ಒಂದು ಮೀನಿಂಗ್ ಫುಲ್ ಆಗಿ ಎಂಡ್ ಆಗುತ್ತೆ. ಇದು ಫ್ರಾಕ್ಷನ್ ನಂಬರ್ 1 ಆಗಿರುತ್ತೆ. ಮುಕ್ತ ಮಾರುಕಟ್ಟೆ ಮಾರಾಟ ಯೋಜನೆಯಡಿ. ಸೊ ಇಲ್ಲಿಗೆ 2ನೇ ಫ್ರಾಕ್ಷನ್ ಆಗಿರುತ್ತೆ. ರಾಜ್ಯಗಳಿಗೆ ಅಕ್ಕಿ ಮತ್ತು ಗೋಧಿ ಮಾರಾಟವನ್ನ ಸ್ಥಗಿತಗೊಳಿಸಿರುವ ಸಮಸ್ಯೆಯನ್ನು ಪರಿಹರಿಸಲು. ಇಲ್ಲಿಗೆ 3ನೇ ಫ್ರಾಕ್ಷನ್ ಆಗಿರುತ್ತೆ. ಆಹಾರ ಮಂತ್ರಿಗಳ ರಾಷ್ಟ್ರೀಯ ಸಮ್ಮೇಳನವು ವಿಫಲವಾಗಿದೆ. ಇಲ್ಲಿಗೆ 4ನೇ ಫ್ರಾಕ್ಷನ್ ಆಗಿರುತ್ತೆ. ಸೊ ಪ್ರತಿಯೊಂದು ಫ್ರಾಕ್ಷನ್ ನೀವು ಪ್ರತ್ಯೇಕವಾಗಿ ಓದಿದರೂ ಕೂಡ ಸೊ ಅದು ಆಲ್ಮೋಸ್ಟ್ ಕಂಪ್ಲೀಟ್ ಸೆಂಟೆನ್ಸ್ ಅಂತ ನಮ್ಗನ್ಸುತ್ತೆ. ಆಲ್ಮೋಸ್ಟ್ ಕಂಪ್ಲೀಟ್ ಅಂತ ನಮ್ಗೆ ಎಲ್ಲಿ ಅನ್ಸುತ್ತೆ ಅಲ್ಲಿಗೆ ನಾವು ಬ್ರೇಕ್ ಮಾಡ್ಕೊಳ್ಬೇಕಾಗಿರುತ್ತೆ. ನೀವು ಎಲ್ಗಂದ್ರೆ ಅಲ್ಲಿಗೆ ಬ್ರೇಕ್ ಮಾಡಿದ್ರೆ ಮತ್ತೊಮ್ಮೆ ನೀವು ಟ್ರಾನ್ಸ್ಲೇಷನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಇದು ಫಸ್ಟ್ ಆಕ್ಟಿವಿಟಿ ನೀವು ಮಾಡ್ಕೊಳ್ಬೇಕಾಗಿರುತ್ತೆ. ನಾನು ಎಕ್ಸ್ಪ್ಲೇನ್ ಮಾಡುವಾಗ ನಿಮ್ಗೆ ಜಾಸ್ತಿ ಸಮಯ ತೆಗೆದುಕೊಳ್ಳೋ ತರ ಕಾಣಿಸುತ್ತೆ, ಬಿಕಾಸ್ ನಾನು ವಿವರಣಾತ್ಮಕವಾಗಿ ನಿಮ್ಗೆ ಹೇಳ್ಕೊಳ್ತಾ ಇರೋದ್ರಿಂದ ಸೊ ನಿಮ್ಗೆ ಜಾಸ್ತಿ ಟೈಮ್ ತಗೊಂಡಾಗೆ ಅನ್ಸುತ್ತೆ. ಬಟ್ ಇದನ್ನ ನೀವೇ ಪರೀಕ್ಷಾ ದೃಷ್ಟಿಯಲ್ಲಿ ಮಾಡಿದಾಗ ಅಷ್ಟೇನು ಸಮಯವನ್ನ ತೆಗೆದುಕೊಳ್ಳೋದಿಲ್ಲ. ಸೊ ಅದರಿಂದ ಡೋಂಟ್ ವರಿ ದಟ್ ಇಫ್ ಐ ಟೇಕ್ ಮೋರ್ ಟೈಮ್, ಯು ಡು ನಾಟ್ ಥಿಂಕ್ ದಟ್ ದಿಸ್ ಪ್ರೋಸೆಸ್ ಇಸ್ ಗೋಯಿಂಗ್ ಟು ಟೇಕ್ ಮೋರ್ ಟೈಮ್ ಇನ್ ದಿ ಎಕ್ಸಾಮಿನೇಷನ್ ಅಂತ ಅನ್ಕೊಳ್ಬಾರ್ದು. ಸೊ ನಿಮ್ಗೆ ಅರ್ಥ ಆಗ್ಲಿ ಅನ್ನೋದನ್ನ ನಾನು ವಿವರಣಾತ್ಮಕವಾಗಿ ಹೇಳುವುದರಿಂದ ಸೊ ನನ್ನ ವಿವರಣೆ ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಹಾಗೆ ಇರುತ್ತೆ. ಹಾಗಿದ್ರೆ ಇದನ್ನ ನಾನು 4 ಫ್ರಾಕ್ಷನ್ಸ್ ಆಗಿ ಬ್ರೇಕ್ ಮಾಡಿದ್ದೇನೆ. ಸೊ ನೆಕ್ಸ್ಟ್ ಥಿಂಗ್ ಏನು ಅಂದ್ರೆ ಇದು ಯಾವ ಟೆನ್ಸ್ ಅಥವಾ ಯಾವ ಕಾಲಮಾನದಲ್ಲಿದೆ ಅನ್ನೋದನ್ನ ನಾನು ಐಡೆಂಟಿಫೈ ಮಾಡ್ಕೊಳ್ಬೇಕಾಗಿರುತ್ತೆ. ಕಾರಣ ಏನು ಅಂದ್ರೆ ಅವರು ಯಾವ ಟೆನ್ಸ್ ಅಲ್ಲಿ ಕೊಟ್ಟಿದ್ದಾರೆ, ಪ್ರೆಸೆಂಟ್ ಅಲ್ಲಿ ಕೊಟ್ಟಿದ್ದಾರಾ, ಪಾಸ್ಟ್ ಟೆನ್ಸ್ ಅಲ್ಲಿ ಕೊಟ್ಟಿದ್ದಾರಾ ಅಥವಾ ಫ್ಯೂಚರ್ ಟೆನ್ಸ್ ಅಲ್ಲಿ ಕೊಟ್ಟಿದ್ದಾರಾ, ಅದೇ ಕಾಲಮಾನದಲ್ಲಿ ನಾನು ಟ್ರಾನ್ಸ್ಲೇಷನ್ ಮಾಡ್ಬೇಕಾಗಿರುತ್ತೆ. ಸೊ ಯಾವುದೇ ಕಾರಣಕ್ಕೂ ನನ್ನ ಟ್ರಾನ್ಸ್ಲೇಷನ್ ಅನ್ನ ನಾನು ಬೇರೆ ಕಾಲಮಾನದಲ್ಲಿ ಮಾಡಬಾರ್ದು. ಸೊ ಅದನ್ನ ಚೆಕ್ ಮಾಡ್ಲಿಕ್ಕೆ ನನ್ಗೆ ಕೊನೆಯ ಪದ ಸಾಕಾಗುತ್ತೆ. ವಿಫಲವಾಗಿದೆ ಅಂದ್ರೆ ಮೀಟಿಂಗು ಆಗೋಗಿದೆ ಮತ್ತೆ ಅದು ಯಾವ್ದು ಸಕ್ಸಸ್ಫುಲ್ ಆಗಿಲ್ಲ ಅಂತಕ್ಕಂಥದ್ದು ಅದರ ಅರ್ಥವಾಗಿರುತ್ತೆ. ಸೊ ವಿಫಲವಾಗಿದೆ ಅಂದ್ರೆ ಇದನ್ನ ನಾನು ಸುಲಭವಾಗಿ ಪಾಸ್ಟ್ ಟೆನ್ಸ್ ಅಥವಾ ಭೂತಕಾಲದಲ್ಲಿ ಭಾಷಾಂತರ ಮಾಡ್ಬೋದಾಗಿರುತ್ತೆ. ಸೊ ಈಗ ನಾನು ಬ್ರೇಕ್ ಮಾಡಿರ್ತಕ್ಕಂಥ ಸೆಂಟೆನ್ಸಸ್ ಅನ್ನ ನಿಮ್ಗೆ ಸುಲಭವಾಗಿ ಅರ್ಥ ಆಗ್ಲಿ ಅಂತ ಟೇಬಲ್ ಮಾಡ್ಕೊಂಡಿದ್ದೇನೆ. ಸೊ ಮೊದಲನೇ ವಾಕ್ಯ:
ಕೇಂದ್ರದ ನಿರ್ಬಂಧಗಳ ಕಾರಣವಾಗಿ. ಹಾಗಾಗಿ ನಾನು ಟ್ರಾನ್ಸ್ಲೇಷನ್ ಅನ್ನ ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ. ಸೊ ಮೊದಲ ವಾಕ್ಯದ ತರ್ಜಿಮೆಯನ್ನ ನಾವು ನೋಡೋದಾದ್ರೆ, ಕೇಂದ್ರದ ನಿರ್ಬಂಧಗಳ ಕಾರಣವಾಗಿ. ಯೂಶುವಲಿ ನಾವು ರಿವರ್ಸ್ ಇಂಗ್ಲಿಷ್ ನಲ್ಲಿ, ಕನ್ನಡದಲ್ಲಿ ನಾವು ಈ ರೀತಿ ಓದಿದ್ರೆ, ಇಂಗ್ಲಿಷ್ ನಲ್ಲಿ ಯೂಶುವಲಿ ನಾವು ಆ ಪದಗಳನ್ನ ರಿವರ್ಸ್ ಆರ್ಡರ್ ಅಲ್ಲಿ ಜೋಡಿಸ್ಕೊಂಡು ಬರ್ತೇವೆ ಸಾಮಾನ್ಯವಾಗಿ, ನಾಟ್ ಎವ್ರಿವೇರ್. ಸಾಮಾನ್ಯವಾಗಿ 90% ಆಫ್ ದಿ ಕೇಸಸ್ ಅಲ್ಲಿ ನಾವು ಕನ್ನಡದಿಂದ ಇಂಗ್ಲಿಷ್ಗೆ ಮಾಡುವಾಗ ರಿವರ್ಸ್ ಮಾಡ್ತಕ್ಕಂಥದ್ದು ಅಪ್ಲಿಕಬಲ್ ಆಗುತ್ತೆ. ಬಿಕಾಸ್ ಒಂದೊಂದು ಭಾಷೆಯಲ್ಲಿ ವಾಕ್ಯಗಳನ್ನ ಬರೀತಕ್ಕಂಥ ಒಂದು ಪದ್ಧತಿ ಬೇರೆ ಬೇರೆ ಆಗಿರುತ್ತೆ. ಸೊ ಇಲ್ಲೂ ಕೂಡ ಅದೇ ಲಾಜಿಕ್ ಅನ್ನ ನಾವು ಅಪ್ಲೈ ಮಾಡ್ಬೇಕಾಗಿರುತ್ತೆ. ಸೊ ಕೊನೆಯ ಪದ ಏನಿದೆ ಇಲ್ಲಿ, ಕಾರಣವಾಗಿ ಅಂತ ಇದೆ. ಕಾರಣವಾಗಿ ಅಂದ್ರೆ ನಾವು ಬಿಕಾಸ್ ಆಫ್ ಅಂತ ಕೂಡ ಬಳಸಬಹುದಾಗಿರುತ್ತೆ, ಅಥವಾ ಡ್ಯೂ ಟು ಅಂತನಾದ್ರೂ ಬಳಸಬಹುದಾಗಿರುತ್ತೆ. ಸೊ ನನಗೆ ಸಮಂಜಸ ಅನಿಸ್ತಾ ಇರ್ತಕ್ಕಂಥದ್ದು ಡ್ಯೂ ಟು ಅಂತ ನಾನು ಬರಿಬಹುದು, ಅಥವಾ ಬಿಕಾಸ್ ಆಫ್ ಅಂತ ಬರೆದ್ರು ಕೂಡ ಏನು ತೊಂದರೆ ಇಲ್ಲ, ಎರಡು ಕೂಡ ಸರಿಯಾದ ಅರ್ಥವನ್ನೇ ಕೊಡುತ್ತೆ. ಸೊ ಡ್ಯೂ ಟು, ಯಾವ್ದರ ಡ್ಯೂ ಟು ಅಂದ್ರೆ ಕೇಂದ್ರದ ನಿರ್ಬಂಧಗಳ ಕಾರಣ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಕೇಂದ್ರ ಅಂದ್ರೆ ನಿಮಗ್ ಗೊತ್ತು, ಕೇಂದ್ರ ಅಂದ್ರೆ ಸೆಂಟರ್ ಅಂತ ನಾವು ಬರಿಬೇಕು. ಯಾವ್ದೇ ಕಾರಣಕ್ಕೂ ಸೆಂಟ್ರಲ್ ಗವರ್ನಮೆಂಟ್ ಅಂತ ಬರಿಬೇಡಿ, ಯಾಕಂದ್ರೆ ಅವ್ರು ಬರೀ ಕೊಟ್ಟಿರೋದು ಕೇಂದ್ರ ಅಷ್ಟೇ. ಸೊ ಕೇಂದ್ರ ಅಂದ್ರೆ ಕೇಂದ್ರ ಸರ್ಕಾರ ಅಂತ ನಾವು ಅನ್ಕೊಂಡು ಸೆಂಟ್ರಲ್ ಗವರ್ನಮೆಂಟ್ ಅಂತ ನಾವು ಭಾಷಾಂತರ ಮಾಡಬಾರ್ದು. ಅಲ್ಲಿರ್ತಕ್ಕಂಥ ಪದಗಳನ್ನೇ ನಾವು ಬಳಕೆ ಮಾಡ್ಕೊಂಡು ಭಾಷಾಂತರ ಮಾಡ್ಬೇಕಾಗಿರುತ್ತೆ. ಸೊ ಕೇಂದ್ರ ಅಂದ್ರೆ ಸೆಂಟರ್, ಕೇಂದ್ರದ ಅಂತ ಬಂದಾಗ ನೀವು ಅಪಾಸ್ಟ್ರೋಫಿ ಎಸ್ ಬರಿಬೇಕಾಗಿರುತ್ತೆ. ಸೊ ದಿಸ್ ಇಸ್ ದ ಓನ್ಲಿ ಚೇಂಜ್ ದಟ್ ಯು ನೀಡ್ ಟು ರಿಮೆಂಬರ್. ಸೊ ಕೇಂದ್ರ ಅಂದ್ರೆ ಸೆಂಟರ್ ಅಂತ ಬರಿಬೇಕು, ಕೇಂದ್ರದ ಅಂತ ಬಂದಾಗ ಸೆಂಟರ್ಸ್ ಅಂತ ನೀವು ಬರಿಬೇಕಾಗಿರುತ್ತೆ. ಸೊ ನಿರ್ಬಂಧಗಳ ಅನ್ನೋದನ್ನ ನಾವು ರಿಸ್ಟ್ರಿಕ್ಷನ್ಸ್ ಅಂತ ಕರಿತೇವೆ. ನೋಡಿ, ನಿರ್ಬಂಧಗಳು ಅಂತಕ್ಕಂಥದ್ದು ಪ್ಲೂರಲ್ ಆಗಿರೋದ್ರಿಂದ, ಅಂದ್ರೆ ಬಹುವಚನ ಆಗಿರೋದ್ರಿಂದ, ಸೊ ನಾವು ಕೂಡ ಅದನ್ನ ಬಹುವಚನದಲ್ಲೇ ಭಾಷಾಂತರ ಮಾಡ್ಬೇಕಾಗಿರುತ್ತೆ. ರಿಸ್ಟ್ರಿಕ್ಷನ್ಸ್ ಅಂತ ನಾನು ಬರ್ಕೊಳ್ಬೇಕಾಗಿರುತ್ತೆ. ಸೊ ನೆಕ್ಸ್ಟ್ ಫ್ರಾಕ್ಷನ್, ಎರಡನೇ ಫ್ರಾಕ್ಷನ್ ಹೋಗೋದಾದ್ರೆ, ಮುಕ್ತ ಮಾರುಕಟ್ಟೆ ಮಾರಾಟ ಯೋಜನೆಯಡಿ, OMSS ಅಂತ ಅವರು ಕೊಟ್ಟಿದ್ದಾರೆ. ಇಲ್ಲಿ ಯೋಜನೆಯಡಿ, ಸೊ ಇದನ್ನ ನಾನು ಫಸ್ಟ್ ತಗೋಬೇಕು. ಯೋಜನೆಯಡಿ ಅಂದ್ರೆ ಅವರು ಒಟ್ಟಿಗೆ ಕೊಟ್ಟಿದ್ದಾರೆ, ಸೊ ಅದನ್ನ ಬ್ರೇಕ್ ಮಾಡಿದ್ರೆ ಅಡಿ ಅಂತ ಆಗುತ್ತೆ. ಸೊ ಅಡಿ ಅಂದ್ರೆ ಅಂಡರ್ ಅಂತ ನಾವು ಇಂಗ್ಲಿಷ್ ಅಲ್ಲಿ ಬಳಕೆ ಮಾಡ್ತೇವೆ. ಸೊ ಯಾವ್ದರ ಅಡಿ ಅಂದ್ರೆ OMSS, ಅಲ್ಲೇ ಕ್ಲೂ ಕೊಟ್ಟಿದ್ದಾರೆ ನೋಡಿ, OMSS ಆಸ್ ಇಟ್ ಈಸ್ ನಾನು ತಗೋಬೇಕು OMSS ಅಂತ. ಇಲ್ಲಿ ನೋಡಿ, ಮುಕ್ತ ಅಂದ್ರೆ ನಾನು ಫ್ರೀ ಅಂಡ್ ಓಪನ್ ಅಂತ ಎರಡು ಅರ್ಥಗಳನ್ನ ಕೊಟ್ಟಿದ್ದೆ, ಬಟ್ ಇಲ್ಲಿ ಓ ಅನ್ನೋ ಪದದಿಂದ ನಾನು ತೆಗೆದುಕೊಳ್ಬೇಕು. ಅದರಿಂದ ಫ್ರೀ ಮಾರ್ಕೆಟ್ ಅನ್ಬಾರ್ದು, ನಾನು ಏನಂತ ಹೇಳ್ಬೇಕು, ಓಪನ್ ಅಂತ ಹೇಳ್ಬೇಕಾಗಿರುತ್ತೆ. ಮಾರುಕಟ್ಟೆ ಅಂದ್ರೆ ಮಾರ್ಕೆಟ್ ಅಂತ ಟ್ರಾನ್ಸ್ಲೇಟ್ ಮಾಡ್ಬೇಕು. ಮಾರಾಟ ಅಂದ್ರೆ ಎಸ್, ಮುಂದಿನ ಪದ ಎಸ್ ಇರುತ್ತೆ, ಅದನ್ನ ನಾನು ಸೇಲ್ಸ್ ಅಂತ ತಗೊಳ್ತೀನಿ. ನೆಕ್ಸ್ಟ್ ಯೋಜನೆ ಅಂತ ಇದೆ. ಯೋಜನೆ ಅಂದ್ರೆ ನಾನು ಪ್ರೋಗ್ರಾಮ್ ಅಂತ ಹೇಳ್ಬೋದು, ಪ್ಲಾನ್ ಅಂತ ಹೇಳ್ಬೋದು, ಇಷ್ಟೆಲ್ಲ ಒಂದು ಅರ್ಥಗಳು ಬರುತ್ತೆ. ಬಟ್ ಇಲ್ಲಿ ಎಸ್ ಅಂತ ಕೊಟ್ಟಿದ್ದಾರೆ, ಅದಕ್ಕೆ ನಾನು ಸ್ಕೀಮ್ ಅಂತ ತೆಗೆದುಕೊಂಡಿದ್ದೇನೆ. ಸೊ ಎರಡನೇ ಫ್ರಾಕ್ಷನ್ ಕೂಡ ಕಂಪ್ಲೀಟ್ ಆಯ್ತು. ಸೊ ಮೂರನೇ ಫ್ರಾಕ್ಷನ್ ಬರೋಣ. ರಾಜ್ಯಗಳಿಗೆ ಅಕ್ಕಿ ಮತ್ತು ಗೋಧಿ ಮಾರಾಟವನ್ನ ಸ್ಥಗಿತಗೊಳಿಸಿರುವ ಸಮಸ್ಯೆಯನ್ನು ಪರಿಹರಿಸಲು. ಮತ್ತೊಮ್ಮೆ ಕೊನೆಯ ಪದದಿಂದ ನಾವು ಸ್ಟಾರ್ಟ್ ಮಾಡೋಣ. ಪರಿಹರಿಸಲು ಅಂದ್ರೆ ಟು ಸಾಲ್ವ್ ಆರ್ ಟು ರಿಸಾಲ್ವ್ ಅಂತ ಹೇಳ್ಬೇಕಾಗಿರುತ್ತೆ. ಎರಡು ಕೂಡ ಕರೆಕ್ಟ್. ಟು ಸಾಲ್ವ್ ಅಂತನಾದ್ರೂ ಬರಿಬಹುದು, ಅಥವಾ ಇನ್ನೂ ಉತ್ತಮವಾದ ಇಂಗ್ಲಿಷ್ ನೀವು ಬರಿಬೇಕಾಗಿದ್ರೆ ರಿಸಾಲ್ವ್ ಅಂತ ಬರಿಬೇಕಾಗಿರುತ್ತೆ. ಏನನ್ನ ರಿಸಾಲ್ವ್ ಮಾಡ್ತಾ ಇದೀವಿ ನಾವು? ಸಮಸ್ಯೆಯನ್ನ ರಿಸಾಲ್ವ್ ಮಾಡ್ತಾ ಇದೀವಿ. ಸಮಸ್ಯೆ ಅಂದ್ರೆ ದಿ ಪ್ರಾಬ್ಲಮ್ ಅಂತ ಬರ್ಕೊಳ್ಬೇಕು. ಪ್ರಾಬ್ಲಮ್ ಬರೀ ಪ್ರಾಬ್ಲಮ್ ಆಗಿರೋದಿಲ್ಲ, ಅದಕ್ಕೊಂದು ಅಬ್ಜೆಕ್ಟಿವ್ ಕೊಟ್ಟಿದ್ದಾರೆ. ಸ್ಥಗಿತಗೊಳಿಸಿರುವ ಸಮಸ್ಯೆ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಸ್ಥಗಿತಗೊಳಿಸಿರುವ ಅಂದ್ರೆ ಸಸ್ಪೆನ್ಷನ್ ಅಂತಕ್ಕಂಥ ಒಂದು ಪದವನ್ನ ನೀವು ಬರ್ಕೊಳ್ಬೇಕಾಗಿರುತ್ತೆ. ಅಂದ್ರೆ ಟು ರಿಸಾಲ್ವ್ ದಿ ಪ್ರಾಬ್ಲಮ್ ಆಫ್ ಸಸ್ಪೆನ್ಷನ್. ಏನನ್ನ ಸಸ್ಪೆಂಡ್ ಮಾಡಿದ್ದಾರೆ? ಸಸ್ಪೆಂಡ್ ಏನ್ ಮಾಡಿದ್ದಾರೆ ಅಂದ್ರೆ ರಾಜ್ಯಗಳಿಗೆ ಅಕ್ಕಿ ಮತ್ತು ಗೋಧಿಯನ್ನ ಮಾರಾಟ ಮಾಡೋದನ್ನ ಅವರು ಸಸ್ಪೆಂಡ್ ಮಾಡಿದ್ದಾರೆ. ಸಸ್ಪೆನ್ಷನ್ ಆಫ್ ಸೇಲ್ ಆಫ್ ರೈಸ್ ಅಂಡ್ ವೀಟ್ ಟು ದ ಸ್ಟೇಟ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ನೋಡಿ, ರಾಜ್ಯಗಳು ಅಂತ ಇರೋದ್ರಿಂದ ನಾವು ಸ್ಟೇಟ್ಸ್ ಅಂತಾನೆ ಬರಿಬೇಕು. ರಾಜ್ಯಗಳಿಗೆ ಅಂತ ಇರೋದ್ರಿಂದ ಟು ಸ್ಟೇಟ್ಸ್ ಅಂತ ಬರ್ಕೊಳ್ತೇನೆ. ಸೊ ನಾನು ಮುಂಚೆನೆ ಹೇಳ್ದಾಗೆ ಸಿಂಗುಲರ್ಗೆ ಸಿಂಗುಲರೇ ಬರಿಬೇಕು, ಮತ್ತೆ ಪ್ಲೂರಲ್ಗೆ ನೀವು ಪ್ಲೂರಲ್ ಅನ್ನೇ ನೀವು ಬರಿಬೇಕಾಗಿರುತ್ತೆ. ಸೊ ಇಲ್ಲಿಗೆ ಮೂರನೇ ಫ್ರಾಕ್ಷನ್ ಕೂಡ ಕಂಪ್ಲೀಟ್ ಆಯ್ತು. ಸೊ ನಾಲ್ಕನೇ ಫ್ರಾಕ್ಷನ್ಗೆ ಬರೋಣ. ಆಹಾರ ಮಂತ್ರಿಗಳ ರಾಷ್ಟ್ರೀಯ ಸಮ್ಮೇಳನವು ವಿಫಲವಾಗಿದೆ. ಸೊ ಆಹಾರ ಮಂತ್ರಿಗಳ ರಾಷ್ಟ್ರೀಯ ಸಮ್ಮೇಳನವು ವಿಫಲವಾಗಿದೆ. ಸೊ ಇಲ್ಲಿ ರಾಷ್ಟ್ರೀಯ ಸಮ್ಮೇಳನ ಅಂದ್ರೆ ನ್ಯಾಷನಲ್ ಮೀಟಿಂಗ್ ಅಂತ ಕರಿತೀವಿ. ಸಮ್ಮೇಳನ ಅಂದ್ರೆ ಯೂಶಲಿ ಕಾನ್ಫರೆನ್ಸ್ ಆಗುತ್ತೆ, ಬಟ್ ಈ ವಾಕ್ಯ
ವಾಕ್ಯದಲ್ಲಿ ಈ ಕಾಂಟೆಕ್ಸ್ಟ್ ನಲ್ಲಿ ಕಾನ್ಫರೆನ್ಸ್ ಅಂತಕ್ಕಂಥದ್ದು ಅಷ್ಟು ಸಮಂಜಸವಾಗಿರೋದಿಲ್ಲ. ಇದೊಂದು ಸಭೆ ಆಗಿರುತ್ತೆ ಅಥವಾ ಮೀಟಿಂಗ್ ಆಗಿರೋದ್ರಿಂದ ಸೊ ಇದನ್ನ ನಾವು ಮೀಟಿಂಗ್ ಅಂತಾನೆ ತಗೊಳ್ಬೇಕಾಗಿರುತ್ತೆ. ನ್ಯಾಷನಲ್ ಮೀಟಿಂಗ್, ಯಾರ ನ್ಯಾಷನಲ್ ಮೀಟಿಂಗ್? ಆಹಾರ ಮಂತ್ರಿಗಳ, ಆಫ್ ಅಂತ ಬರ್ಕೊಳ್ತೀವಿ. ಆಹಾರ ಮಂತ್ರಿಗಳ ಅಂದ್ರೆ ಫುಡ್ ಮಿನಿಸ್ಟರ್ಸ್. ಇಲ್ಲೂ ಕೂಡ ನೋಡಿ ಮಂತ್ರಿಗಳ ಅಂತ ಇರೋದ್ರಿಂದ ನಾನು ಮಿನಿಸ್ಟರ್ಸ್ ಅಂತಾನೆ ಬರಿಬೇಕು, ಮಿನಿಸ್ಟರ್ ಅಂತ ಬರಿಬಾರ್ದು. ವಿಫಲವಾಗಿದೆ ಅಂದ್ರೆ ಫೇಲ್ಡ್ ಅಂತ ಬರ್ಕೊಂಡಿದ್ದೀನಿ, ಬಿಕಾಸ್ ಇಟ್ ಈಸ್ ಪಾಸ್ಟ್ ಟೆನ್ಸ್, ಭೂತಕಾಲವಾಗಿರೋದ್ರಿಂದ ಫೇಲ್ಡ್ ಅಂತ ನಾನು ಬರ್ಕೊಂಡಿರ್ತೇನೆ. ಸೊ ಈಗ 4 ಫ್ರಾಕ್ಷನ್ಸ್ ಅನ್ನ ನಾನು ಪ್ರತ್ಯೇಕವಾಗಿ ಸಾಲ್ವ್ ಮಾಡ್ಕೊಂಡಿದ್ದೇನೆ. ಇವಾಗ ಇದನ್ನ ಜೋಡಿಸ್ಕೊಳ್ಬೇಕಾದ್ರೆ ಒಂದು ಲಾಜಿಕ್ ನೆನ್ಪಿಟ್ಕೊಳ್ಳಿ. ಇಂಗ್ಲಿಷ್ ಅಲ್ಲಿ ಯಾವಾಗೂ ಫಸ್ಟ್ ನಮ್ಗೆ ಸಬ್ಜೆಕ್ಟ್ ಬರುತ್ತೆ, ಸಬ್ಜೆಕ್ಟ್ ಬಂದ ಕೂಡಲೇ ವರ್ಬ್ ಅಥವಾ ಕ್ರಿಯಾಪದ ಬರುತ್ತೆ. ಬಟ್ ಕನ್ನಡದಲ್ಲಿ ಸಬ್ಜೆಕ್ಟ್ ಆದ್ಮೇಲೆ ಮತ್ತೆ ವರ್ಬ್ ಕ್ರಿಯಾಪದಕ್ಕೆ ಸಾಕಷ್ಟು ಅಂತರ ಇರ್ಬೋದಾಗಿರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಬಟ್ ಇಂಗ್ಲಿಷ್ ನಲ್ಲಿ ಹಂಗಾಗೋದಿಲ್ಲ. ಸಬ್ಜೆಕ್ಟ್ ಬಂದ ಕೂಡಲೇ ಕ್ರಿಯಾಪದ ಬರ್ತಕ್ಕಂಥ ಎಲ್ಲ ಸಾಧ್ಯತೆಗಳನ್ನ ನಾವು ಬಹುತೇಕ ವಾಕ್ಯಗಳಲ್ಲಿ ನೋಡ್ಬೋದಾಗಿರುತ್ತೆ. ಸೊ ನಾನು ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿರ್ತಕ್ಕಂಥ ಈ ಎಲ್ಲ ವಾಕ್ಯಗಳನ್ನ ಮತ್ತೊಮ್ಮೆ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ತಗೊಂಡಿರ್ತೇನೆ. ಇಲ್ಲಿ ನೋಡಿ, ಇದು ಫಸ್ಟ್, ಇದು ಸೆಕೆಂಡ್, ಇದು ಥರ್ಡ್, ಮತ್ತೆ ಇದು ಫೋರ್ತ್ ಆಗಿರುತ್ತೆ. ಯೂಶುವಲಿ ನಾವು ಇಂಗ್ಲಿಷ್ ನಲ್ಲಿ ನಾನು ಮುಂಚೆನೆ ಹೇಳ್ದಾಗೆ ಯೂಶುವಲಿ ಇದೇ ಲಾಜಿಕ್ ಅನ್ನ ಎಲ್ಲಾ ಕಡೆ ಆಗುತ್ತೆ ಅಂತ ಯೂನಿವರ್ಸಲಿ ತಗೋಬೇಡಿ. ಬಟ್ 99% ಆಫ್ ದಿ ಸೆಂಟೆನ್ಸಸ್ ಅಲ್ಲಿ ನಾವು ರಿವರ್ಸ್ ಆರ್ಡರ್ ಅಲ್ಲಿ ಸೆಂಟೆನ್ಸ್ ಗಳನ್ನ ಅರೇಂಜ್ ಮಾಡ್ಬೇಕಾಗಿರುತ್ತೆ. ಹಾಗಿದ್ರೆ ಇಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಟಾಪಿಕ್ ಯಾವುದು ಅಂದ್ರೆ ನ್ಯಾಷನಲ್ ಮೀಟಿಂಗ್ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೇನೆ. ಸೊ ಅದರಿಂದ ನ್ಯಾಷನಲ್ ಮೀಟಿಂಗ್ ಆಫ್ ಮಿನಿಸ್ಟರ್ಸ್ ಫೇಲ್ಡ್ ಅಂತ ತಗೊಂಡಿದ್ದೀನಿ. ಇಲ್ಲಿ ನೋಡಿ, ಸಬ್ಜೆಕ್ಟ್ ಮತ್ತೆ ವರ್ಬ್ ಎರಡೂ ಕೂಡ ಒಟ್ಟಿಗೆ ತಗೊಂಡಿದ್ದೀನಿ. ನ್ಯಾಷನಲ್ ಮೀಟಿಂಗ್ ಆಫ್ ಫುಡ್ ಮಿನಿಸ್ಟರ್ಸ್ ಫೇಲ್ಡ್. ಯಾವ್ದ್ರ ಬಗ್ಗೆ ಅವ್ರು ಮೀಟಿಂಗ್ ಮಾಡಿದ್ದಾರೆ? 2ನೇ ಫ್ರಾಕ್ಷನ್ ಬರುತ್ತೆ. ಇದು ನೋಡಿ, 3ನೇ ಫ್ರಾಕ್ಷನ್, 4ನೇ ಫ್ರಾಕ್ಷನ್ ನಾನು ಇಲ್ಲಿ ತಗೊಂಡಿದ್ದೇನೆ. 4ನೇ ಫ್ರಾಕ್ಷನ್ ಆದ್ಮೇಲೆ 3ನೇ ಫ್ರಾಕ್ಷನ್ ಅನ್ನ ಇಲ್ಲಿ ಅಟ್ಯಾಚ್ ಮಾಡ್ತಾ ಇದ್ದೇನೆ. ಯಾವ್ದ್ರ ಬಗ್ಗೆ ಮೀಟಿಂಗ್ ವಿಫಲವಾಗಿದೆ? ಟು ರಿಸಾಲ್ವ್ ದಿ ಪ್ರಾಬ್ಲಮ್ಸ್ ಆಫ್ ಸಸ್ಪೆನ್ಷನ್ ಆಫ್ ಸೇಲ್ ಆಫ್ ರೈಸ್ ಅಂಡ್ ವೀಟ್ ಆಫ್ 2 states. ಸೊ ಇಲ್ಲಿಗೆ ಥರ್ಡ್ ಫ್ರಾಕ್ಷನ್ ಕಂಪ್ಲೀಟ್ ಆಯ್ತು. ಸೊ ಯಾವ್ದರ ಅಡಿಯಲ್ಲಿ ಸೇಲ್ ಮಾಡ್ತಾ ಇದ್ದೀರಾ ನೀವು? ಅಂಡರ್ ಓಪನ್ ಮಾರ್ಕೆಟ್ ಸೇಲ್ ಸ್ಕೀಮ್ ಅಂತ ನೆಕ್ಸ್ಟ್ ಫ್ರಾಕ್ಷನ್ ಬರುತ್ತೆ. ಇದು 2ನೇ ಫ್ರಾಕ್ಷನ್ ಆಗಿರುತ್ತೆ. ಸೊ ಡ್ಯೂ ಟು ಸೆಂಟರ್ಸ್ ರಿಸ್ಟ್ರಿಕ್ಷನ್ ಅಂತಕ್ಕಂಥದ್ದು ಕೊನೆಯ ಫ್ರಾಕ್ಷನ್ ಆಗಿರುತ್ತೆ. ಸೊ ಇದನ್ನ ನಾನು 4, 3, 2, 1 ಈ ಆರ್ಡರ್ ಅಲ್ಲಿ ಅರೇಂಜ್ ಮಾಡಿದ್ರೆ ತುಂಬಾ ಸಮಂಜಸವಾಗಿ ಈ ಒಂದು ವಾಕ್ಯವನ್ನ ನಾನು ಮಾಡ್ಬೋದಾಗಿರುತ್ತೆ. ಸೊ ನಾನು ಮುಂಚೆನೆ ಹೇಳ್ದಾಗೆ ಇದನ್ನ ಬರೀ ನೋಡಿದ್ರೆ ನಿಮ್ಗೆ ಬರೋದಿಲ್ಲ, ನೀವು ಪ್ರಾಕ್ಟೀಸ್ ಮಾಡೋದ್ರ ಮುಖಾಂತರ ಕಲಿತಕ್ಕಂಥ ವಿಷಯವಾಗಿರುತ್ತೆ. ನನಗೆ ಇಂಗ್ಲಿಷೇ ಬರಲ್ಲ, ನಾನು ಕನ್ನಡ ಮೀಡಿಯಂ ಅಲ್ಲಿ ಓದಿನಿ, ಈ ರೀತಿಯಾಗಿ ನೀವು ಇಲ್ಯೂಷನ್ಸ್ ಅನ್ನ ಇಟ್ಕೊಂಡು ನೀವು ಪ್ರಯತ್ನವನ್ನೇ ಪಡೆದಿದ್ದರೆ ನಾವು ಏನನ್ನ ಕೂಡ ಕಲೀಲಿಕ್ಕೆ ಸಾಧ್ಯ ಇಲ್ಲ. ಸೊ ನೆನಪಿರ್ಲಿ ಸ್ನೇಹಿತರೆ, ಸೊ 2 ಮಾರ್ಕ್ಸ್ ಬರೋ ಪ್ಲೇಸ್ ಅಲ್ಲಿ ನನಗೆ ಸ್ವಲ್ಪ ಪ್ರಯತ್ನವನ್ನ ಮಾಡುವುದರ ಮುಖಾಂತರ 5 ಅಥವಾ 6 ಮಾರ್ಕ್ಸ್ ಬಂದಾಗ ನನ್ನ ಒಂದು ಟೋಟಲ್ ಅಂಕಗಳು ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ಬಹಳ ಜಾಸ್ತಿ ಇರುತ್ತೆ. ನಿಮ್ಗೆ ಗೊತ್ತು, ನಿಮ್ಮ ಆಯ್ಕೆಯಲ್ಲಿ ಪ್ರತಿಯೊಂದು ಅಂಕದ ಒಂದು ವ್ಯಾಲ್ಯೂ ಎಷ್ಟಿರುತ್ತೆ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ. ಸೊ ಅದರಿಂದ ಯಾವುದು ಕೂಡ ಅಸಾಧ್ಯವಲ್ಲ, ಡೆಫಿನೆಟ್ಲಿ ಡಿಫಿಕಲ್ಟ್ ಆಗಿರುತ್ತೆ. ಬಟ್ ಕಷ್ಟಪಟ್ಟರೆ ನೀವು ಅಂಕಗಳನ್ನ ವೃದ್ಧಿ ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನ ಖಂಡಿತವಾಗಿ ನೀವು ಮಾಡ್ಬೇಕಾಗಿರುತ್ತೆ. ಸೊ ಕಷ್ಟಪಟ್ಟರೆ ಮಾತ್ರ ನಿಮ್ಗೆ ಪ್ರತಿಫಲ ಸಿಗ್ತಕ್ಕಂಥ ಒಂದು ಆಶಯಗಳನ್ನ ನೀವು ಇಟ್ಕೊಳ್ಬೇಕಾಗಿರುತ್ತೆ. ಸೊ 2ನೇ ವಾಕ್ಯಕ್ಕೆ ಬರೋಣ. ಈ ಸಭೆಯಲ್ಲಿ ಧಾನ್ಯಗಳ ಸಂಗ್ರಹಣೆಗಾಗಿ ಕ್ರಿಯಾ ಯೋಜನೆ ಮತ್ತು ಆಹಾರ ಮತ್ತು ಪೌಷ್ಟಿಕಾಂಶದ ಭದ್ರತೆಯ ಮೇಲೆ ಬಲವರ್ಧಿತ ಗಮನದಂತಹ ವಿಷಯಗಳನ್ನು ಚರ್ಚಿಸಲು ಉದ್ದೇಶಿಸಲಾಗಿತ್ತು. ಸೊ ಇಲ್ಲಿಗೆ ನೀವು ವಿಡಿಯೋನ ಪಾಸ್ ಮಾಡ್ಕೊಳ್ಳಿ, ನೀವೇ ಭಾಷಾಂತರ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ಬೋದಾಗಿರುತ್ತೆ. ಸೊ ನನ್ನ ಫ್ರಾಕ್ಷನ್ಸ್ ಏನಿರುತ್ತೆ, ಈ ಸಭೆಯಲ್ಲಿ ಫಸ್ಟ್ ಬ್ರೇಕ್ ಆಗಿರುತ್ತೆ. ಧಾನ್ಯಗಳ ಸಂಗ್ರಹಣೆಗಾಗಿ ಕ್ರಿಯಾ ಯೋಜನೆ, ಇದು 2ನೇ ಬ್ರೇಕ್ ಆಗಿರುತ್ತೆ. ಸೊ ಇದು ಬಹಳ ಈಸಿ, ಯಾಕಂದ್ರೆ ಮತ್ತು ಅಂತ ಎಲ್ಲಿ ಬರುತ್ತೆ ಅದರ ಮುಂಚೆದು ಮತ್ತೆ ಅದರ ಹಿಂದೆದು 2 ಬ್ರೇಕ್ಸ್ ಆಗಿ ನಾವು ತೆಗೆದುಕೊಳ್ಬಹುದಾಗಿರುತ್ತೆ. ಸೊ ಆಹಾರ ಮತ್ತು ಪೌಷ್ಟಿಕಾಂಶದ ಭದ್ರತೆಯ ಮೇಲೆ ಬಲವರ್ಧಿತ ಗಮನದಂತಹ ವಿಷಯಗಳನ್ನು, ಇದನ್ನ ನಾನು 3ನೇ ಫ್ರಾಕ್ಷನ್ ಆಗಿ ಮಾಡ್ಕೊಳ್ತೇನೆ. ಚರ್ಚಿಸಲು ಉದ್ದೇಶಿಸಲಾಗಿತ್ತು, ಇದನ್ನ 4ನೇ ಫ್ರಾಕ್ಷನ್ ಅನ್ನ ಮಾಡ್ಕೊಳ್ತೇನೆ. ಸೊ ಇಲ್ಲೂ ಕೂಡ ಮುಂಚಿನ ವಾಕ್ಯದಂತೆಯೇ 4 ಫ್ರಾಕ್ಷನ್ಸ್ ಆಗಿ ನಾವು ಡಿವೈಡ್ ಮಾಡ್ಕೊಳ್ತೇವೆ. ಇಷ್ಟೇ ಫ್ರಾಕ್ಷನ್ಸ್ ಆಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಅದು ವಾಕ್ಯದ ಮೇಲೆ ಅವಲಂಬಿತವಾಗಿರುತ್ತೆ. ಸೊ ಈ ಒಂದು ವಾಕ್ಯವನ್ನ ನೆಕ್ಸ್ಟ್ ಥಿಂಗ್ ನಾನು ಏನ್ ಚೆಕ್ ಮಾಡ್ಕೊಳ್ಬೇಕಂದ್ರೆ ಟೆನ್ಸ್ ಅಥವಾ ಕಾಲಮಾನವನ್ನ ಚೆಕ್ ಮಾಡ್ಕೊಳ್ಬೇಕು. ಉದ್ದೇಶಿಸಲಾಗಿತ್ತು, ಲಾಗಿತ್ತು ಅಂದ್ರೆ ಮುಗ್ದೋಯ್ತು. ಸೊ ಇದು ಕೂಡ ಪಾಸ್ಟ್ ಟೆನ್ಸ್ ಅಲ್ಲಿ ಇರ್ತಕ್ಕಂಥ ಒಂದು ವಾಕ್ಯವಾಗಿರುತ್ತೆ. ಸೊ ನಾನು ಬ್ರೇಕ್ ಮಾಡಿರ್ತಕ್ಕಂಥ ವಾಕ್ಯಗಳನ್ನ ಮತ್ತೆ ಟೇಬಲ್ ಅಲ್ಲಿ ತಗೊಂಡಿರ್ತೀನಿ. ಈ ಸಭೆಯಲ್ಲಿ ಅದನ್ನ ನಾವು ಇನ್ ದಿಸ್ ಮೀಟಿಂಗ್ ಅಂತ ಟ್ರಾನ್ಸ್ಲೇಟ್ ಮಾಡಬಹುದಾಗಿರುತ್ತೆ. ಧಾನ್ಯಗಳ ಸಂಗ್ರಹಣೆಗಾಗಿ ಕ್ರಿಯಾ ಯೋಜನೆ ಮತ್ತು, ಸೊ ಇಲ್ಲಿ ಕ್ರಿಯಾ ಯೋಜನೆ ಮತ್ತೆ ರಿವರ್ಸ್ ಆರ್ಡರ್ ಅಲ್ಲಿ ಮಾಡ್ಬೇಕು. ಕ್ರಿಯಾ ಅಂದ್ರೆ ಏನು? ಆಕ್ಷನ್.
ಯೋಜನೆ ಅಂದ್ರೆ ಇಲ್ಲಿ ಸ್ಕೀಮ್ ಅಂತ ಬರಲ್ಲ, ಆಕ್ಷನ್ ಸ್ಕೀಮ್ ಬದಲು ಆಕ್ಷನ್ ಪ್ಲಾನ್ ಅಂತ ನಾನು ಹೇಳ್ಬೋದಾಗಿರುತ್ತೆ. ಸಪೋಸ್ ನನ್ ಪ್ಲಾನ್ ಬರ್ಲಿಲ್ಲ ಸರ್, ಯೋಜನೆ ಅಂತಾನೆ ಇದೆ ಅಥವಾ ಪ್ರೋಗ್ರಾಮ್ ಅಂತಾನೆ ಇದೆ, ನೋ ಪ್ರಾಬ್ಲಮ್. ಸೊ ನೀವು ಆಕ್ಷನ್ ಪ್ರೋಗ್ರಾಮ್ ಅಥವಾ ಆಕ್ಷನ್ ಸ್ಕೀಮ್ ಅಂತನಾದ್ರೂ ಬರಿಬೋದಾಗಿರುತ್ತೆ. ದೇರ್ ಇಸ್ ನಥಿಂಗ್ ರಾಂಗ್ ಇನ್ ಇಟ್. ಸೊ ಆಕ್ಷನ್ ಪ್ಲಾನ್ ಅಂತಕ್ಕಂಥದ್ದು ತುಂಬಾ ಸೂಕ್ತವಾಗಿರ್ತಕ್ಕಂಥ ಒಂದು ಭಾಷಾಂತರವಾಗಿರುತ್ತೆ. ಯಾವ್ದಕ್ಕೋಸ್ಕರ ಆಕ್ಷನ್ ಪ್ಲಾನ್ ಮಾಡ್ತಾ ಇದ್ದೀನಿ ನಾನು? ಧಾನ್ಯಗಳ ಸಂಗ್ರಹಣೆ ಅಂತಕ್ಕಂಥದ್ದು ನನ್ನ ಮುಂದಿನ ಪದವಾಗಿರುತ್ತೆ. ಫಾರ್ ಅಂತ ಬರಿಬೇಕು. ಇಲ್ಲಿ ನೋಡಿ, ಗಾಗಿ ಅಂತ ಇದ್ರೆ ಫಾರ್ ಅಂತ ನಾನು ಬರಿಬೇಕಾಗಿರುತ್ತೆ. ಸ್ಟೋರಿಂಗ್ ಗ್ರೇನ್ಸ್, ಧಾನ್ಯಗಳು ಅಂದ್ರೆ ಗ್ರೇನ್ಸ್ ಅಂತಕ್ಕಂಥದ್ದು ಅದರ ಅರ್ಥವಾಗಿರುತ್ತೆ. ಸ್ಟೋರಿಂಗ್ ಅಂತ ನಾವು ಬರಿಬೇಕು. ಕಲೆಕ್ಟಿಂಗ್ ಅಂತ ಬರಲ್ಲ ಇಲ್ಲಿ, ಸಂಗ್ರಹಣೆ ಅಂತ ಬರಲ್ಲ. ಇಲ್ಲಿ ಸಂಗ್ರಹಣೆ ಅಂತಕ್ಕಂಥದ್ದು ಕಲೆಕ್ಟಿಂಗ್ ಅಂತ ಬರೋದಿಲ್ಲ, ಸ್ಟೋರಿಂಗ್ ಅಂತಾನೆ ನಾನು ಬರಿಬೇಕಾಗಿರುತ್ತೆ. ಅದಾದ್ಮೇಲೆ ಕಂಜಂಕ್ಷನ್ ಇಲ್ಲಿ ಮತ್ತು ಅಂತ ಕೊಟ್ಟಿದ್ದಾರೆ. ಸೊ ನಾನು ಅದನ್ನ ಆಸ್ ಇಟ್ ಇಸ್ ಅಂಡ್ ಅಂತ ಬರಿಬೇಕಾಗಿರುತ್ತೆ. ಇದನ್ನು ಕೂಡ ನೀವು ಯಾವುದೇ ಕಾರಣಕ್ಕೂ ಬದಲಾಯಿಸುವ ಹಾಗಿಲ್ಲ. ಅವ್ರು ಏನ್ ಕಂಜಂಕ್ಷನ್ ಕೊಟ್ಟಿದ್ದಾರೋ ಅದನ್ನೇ ನೀನು ಬಳಕೆ ಮಾಡ್ಬೇಕಾಗಿರುತ್ತೆ. ಸೊ ಮುಂದಿನ ಫ್ರಾಕ್ಷನ್ಗೆ ಹೋಗೋದಾದ್ರೆ, ಆಹಾರ ಮತ್ತು ಪೌಷ್ಟಿಕಾಂಶದ ಭದ್ರತೆಯ ಮೇಲೆ ಬಲವರ್ಧಿತ ಗಮನದಂತಹ ವಿಷಯಗಳನ್ನು. ಸೊ ಮತ್ತೊಮ್ಮೆ ನಾನು ರಿವರ್ಸ್ ಆರ್ಡರ್ ಇಂದನೇ ಇದನ್ನ ಟ್ರಾನ್ಸ್ಲೇಷನ್ ಮಾಡ್ಕೊಳ್ತಾ ಬರ್ತೇನೆ. ಯಾವ ರೀತಿಯ ವಿಷಯಗಳನ್ನ ನೋಡಿ, ಇಲ್ಲಿಂದ ಇಲ್ಲಿಗೆ ಬಲವರ್ಧಿತ ಗಮನದಂತಹ ವಿಷಯಗಳನ್ನು. ಬಲವರ್ಧಿತ ಅಂದ್ರೆ ಸ್ಟ್ರೆಂಥನ್ಡ್ ಅಂತ ಬರಿತೇವೆ. ಗಮನದಂತಹ, ಗಮನ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತು, ಫೋಕಸ್ ಮಾಡಿ ಅಂತ ನಾವ್ ಹೇಳ್ತಾ ಇರ್ತೀವಿ. ಗಮನ ಕೊಡಿ, ಫೋಕಸ್ ಮಾಡಿ ಅಂತ ಹೇಳ್ತಾ ಇರ್ತೀವಿ. ಸೊ ಅದನ್ನೇ ನಾವು ಬರ್ಕೊಳ್ಬೇಕು, ಸ್ಟ್ರೆಂಥನ್ಡ್ ಫೋಕಸ್. ಇಲ್ಲಿ ಬರೀ ಗಮನ ಅಂತ ಇದ್ದಿದ್ರೆ ಮಾತ್ರ ನಾನು ಫೋಕಸ್ ಅಂತ ಬರ್ಕೊಳ್ಬಹುದಾಗಿತ್ತು. ಗಮನದಂತಹ ಅಂತ ಇದೆ, ದಂತಹ ಅಂತ ಅದನ್ನ ನಾನು ಬ್ರೇಕ್ ಮಾಡಿದ್ರೆ ಅಂತಹ ಅಂತಕ್ಕಂಥ ಒಂದು ಪದವಾಗುತ್ತೆ. ಅಂತಹ ಅಂದ್ರೆ ನಾನು ಅದನ್ನ ಸಚ್ ಆಸ್ ಅಂತ ನಾನು ಟ್ರಾನ್ಸ್ಲೇಟ್ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಈ ಚಿಕ್ಕ ಚಿಕ್ಕ ಪದಗಳು ನಿಮ್ಗೆ ಖಂಡಿತವಾಗಿ ಗೊತ್ತಿರ್ಬೇಕಾಗಿರುತ್ತೆ. ಸೊ ವಿಷಯ ಅಂತ ಇದೆ. ವಿಷಯ ಅಂದ್ರೆ ಇಲ್ಲಿ ನಾನು ಮ್ಯಾಟರ್ ಅಂತ ಬರೀಬಾರ್ದು, ಬಿಕಾಸ್ ನಾನು ಒಂದು ಸಮಸ್ಯೆಯ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರೋದ್ರಿಂದ ಇಶ್ಯೂಸ್ ಅಂತ ಬರೆಯಬೇಕಾಗಿರುತ್ತೆ. ನೋಡಿ, ವಿಷಯಗಳು ಅನ್ನೋದು ಪ್ಲೂರಲ್ ಆಗಿರೋದ್ರಿಂದ ಆನ್ ಇಶ್ಯೂಸ್ ಸಚ್ ಆಸ್, ನೋಡಿ ಅಂತಹ ಅಂತಕ್ಕಂಥ ಪದ ಇಲ್ಲಿ ಬರುತ್ತೆ. ಸಚ್ ಆಸ್ ಅಂತ ನಾನು ಟ್ರಾನ್ಸ್ಲೇಟ್ ಮಾಡ್ಕೊಳ್ಬೇಕಾಗಿರುತ್ತೆ. ಎಂತಹ ವಿಷಯ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೇನೆ? ಆಹಾರ ಮತ್ತು ಪೌಷ್ಟಿಕಾಂಶದ ಭದ್ರತೆ. ಸೊ ಅದರ ಟ್ರಾನ್ಸ್ಲೇಷನ್ ಏನಾಗುತ್ತೆ ಅಂದ್ರೆ ಫುಡ್ ಅಂಡ್ ನ್ಯೂಟ್ರಿಷನ್ ಸೆಕ್ಯೂರಿಟಿ ಅಂತಕ್ಕಂಥದ್ದು ಅದರ ಭಾಷಾಂತರವಾಗುತ್ತೆ. ಸೊ ಇಲ್ಲಿಗೆ ಮೂರನೇ ಫ್ರಾಕ್ಷನ್ ಕೂಡ ಕಂಪ್ಲೀಟ್ ಆಯ್ತು. ಚರ್ಚಿಸಲು ಉದ್ದೇಶಿಸಲಾಗಿತ್ತು. ಆಸ್ ಐ ಟೋಲ್ಡ್ ಯು, ಇದು ಪಾಸ್ಟ್ ಟೆನ್ಸ್ ಅಲ್ಲಿ ಇರೋದ್ರಿಂದ ವಾಸ್ ಉದ್ದೇಶ ಅಂದ್ರೆ ಏನು? ಇಂಟೆನ್ಷನ್ ಅಂತಕ್ಕಂಥದ್ದು ಉದ್ದೇಶ ಆಗುತ್ತೆ. ವಾಸ್ ಇಂಟೆಂಡೆಡ್ ಅಂದ್ರೆ ಪಾಸ್ಟ್ ಟೆನ್ಸ್ ಆಗಿರೋದ್ರಿಂದ ವಾಸ್ ಇಂಟೆಂಡೆಡ್ ಟು ಡಿಸ್ಕಸ್ ಅಂತಕ್ಕಂಥದ್ದು ನನ್ನ ಒಂದು ಭಾಷಾಂತರವಾಗುತ್ತೆ. ಸೊ ಇಲ್ಲಿಗೆ 4 ಫ್ರಾಕ್ಷನ್ಸ್ ಅನ್ನ ನಾನು ಪ್ರತ್ಯೇಕವಾಗಿ ಟ್ರಾನ್ಸ್ಲೇಟ್ ಮಾಡ್ಕೊಂಡಿದ್ದೇನೆ. ಸೊ ಇವಾಗ ನಾನು ಇದನ್ನ ಜಾಯಿನ್ ಮಾಡ್ಬೇಕು. ಜಾಯಿನ್ ಮಾಡೋದು ಹೇಗೆ? ನಾನು ಮುಂಚೆನೆ ಹೇಳಿದ್ದೇನೆ, ಇಂಗ್ಲಿಷ್ ನಲ್ಲಿ ನಾವು ಸಾಮಾನ್ಯವಾಗಿ ಸಬ್ಜೆಕ್ಟ್ ಬಂದ ಕೂಡಲೇ ನಾವೇನ್ ಬರಿತೇವೆ? ವರ್ಬ್ ಅಥವಾ ಕ್ರಿಯಾಪದವನ್ನ ಬರಿತೇವೆ. ಸಬ್ಜೆಕ್ಟ್ ಯಾವುದು? ಯಾವ್ದೋ ಒಂದು ಸಭೆ ಅಥವಾ ಮೀಟಿಂಗ್ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೇನೆ. ಇಲ್ಲಿ ಕ್ರಿಯೆ ಯಾವುದು? ಡಿಸ್ಕಸ್. ಕ್ರಿಯೆ, ಚರ್ಚೆ ಅಂತಕ್ಕಂಥದ್ದು ಕ್ರಿಯೆ ಆಗಿರುತ್ತೆ. ಸೊ ಈ ವಾಕ್ಯವನ್ನ ನಾನು ಅರೇಂಜ್ ಮಾಡೋದಾದ್ರೆ ಫಸ್ಟ್ ಅಂಡ್ ಫೋರ್ತ್ ಅನ್ನ ನಾನು ಫಸ್ಟ್ ಕ್ಲಬ್ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಮಿಕ್ಕಿದ್ದನ್ನ ತದನಂತರ ಕ್ಲಬ್ ಮಾಡ್ಕೊಂಡ್ರೆ ಇದು ಸರಿ ಹೋಗುತ್ತೆ. ಸೊ ಇದನ್ನ ನಾನು ಮುಂದಿನ ಸ್ಲೈಡ್ ಅಲ್ಲಿ ತೋರಿಸ್ತೇನೆ. ಸೊ ಫಸ್ಟ್ ಫ್ರಾಕ್ಷನ್ ಇದಾಗಿರುತ್ತೆ, ಇದು ಸಬ್ಜೆಕ್ಟ್ ಆಗಿರುತ್ತೆ, ವಿಷಯ. ಅದಾದ್ಮೇಲೆ ವರ್ಬ್ ಎಲ್ಲಿದೆ? 4ನೇ ಫ್ರಾಕ್ಷನ್ ಅಲ್ಲಿ ಇದೆ. ಸೊ ಇಲ್ಲಿ ನಾನು ವರ್ಬ್ ಅಥವಾ ಕ್ರಿಯಾಪದವನ್ನ ನೋಡ್ಬೋದಾಗಿರುತ್ತೆ. ಸೊ ಇವೆರಡನ್ನ ಫಸ್ಟ್ ನಾನು ಕ್ಲಬ್ ಮಾಡ್ಕೊಳ್ತೇನೆ. ಇಲ್ಲಿ ನೋಡಿ, ಇನ್ ದಿಸ್ ಮೀಟಿಂಗ್ ವಾಸ್ ಇಂಟೆಂಡೆಡ್ ಟು ಡಿಸ್ಕಸ್. ಸೊ ಆ ರೀತಿ ಬರೆಯೋದ್ರ ಬದಲಾಗಿ ದಿಸ್ ಮೀಟಿಂಗ್ ವಾಸ್ ಇಂಟೆಂಡೆಡ್ ಟು ಡಿಸ್ಕಸ್ ಅಂತ ನಾನು ಸ್ವಲ್ಪ ಮಾಡಿಫಿಕೇಶನ್ ಮಾಡ್ಕೊಳ್ಬೇಕಾಗಿರುತ್ತೆ. ಬಿಕಾಸ್ ಕೆಲವೊಂದು ಪದಗಳು ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ತರ್ಜಿಮೆ ಮಾಡಿದಾಗ ಸ್ವಲ್ಪ ಮಾಡಿಫಿಕೇಶನ್ಸ್ ಅನ್ನ ನಾವು ಆ ಭಾಷೆಗೆ ಸೂಟ್ ಆಗ್ಲಿಕ್ಕೆ ಮಾಡ್ಕೊಳ್ಬೇಕಾಗಿರುತ್ತೆ. ಹಂಗನ್ಬಿಟ್ಟು ಪೂರ್ತಿ ಪದಗಳನ್ನ ನಾನು ಚೇಂಜ್ ಮಾಡ್ತಕ್ಕಂಥ ಒಂದು ಅವಶ್ಯಕತೆ ಅಥವಾ ಆ ರೀತಿ ಮಾಡ್ಲೂಬಾರ್ದು. ಸ್ವಲ್ಪ ಮಾಡಿಫಿಕೇಶನ್ಸ್ ಅನ್ನ ನಾನು ಕಡ್ಡಾಯವಾಗಿ ಮಾಡ್ಕೊಳ್ಬೇಕಾಗಿರುತ್ತೆ. ಇನ್ ದಿಸ್ ಮೀಟಿಂಗ್ ವಾಸ್ ಇಂಟೆಂಡೆಡ್ ಟು ಡಿಸ್ಕಸ್ ಬದಲು ದಿಸ್ ಮೀಟಿಂಗ್ ವಾಸ್ ಇಂಟೆಂಡೆಡ್ ಟು ಡಿಸ್ಕಸ್ ಅಂತ ಬರಿಬೇಕಾಗಿರುತ್ತೆ. ಸೊ ಫಸ್ಟ್ ಫ್ರಾಕ್ಷನ್ ಇಸ್ ಕಂಬೈನ್ಡ್ ವಿತ್ ಫೋರ್ತ್ ಫ್ರಾಕ್ಷನ್ ಬಿಕಾಸ್ ಸಬ್ಜೆಕ್ಟ್ ಮತ್ತೆ ವರ್ಬ್ ಅನ್ನ ನಾನು ಇಂಗ್ಲಿಷ್ ಅಲ್ಲಿ ಒಟ್ಟಿಗೆ ಬರೀತಕ್ಕಂಥದ್ದು ಅದರ ಒಂದು ರೂಲ್ ಆಗಿರುತ್ತೆ. ಸೊ ಮಿಕ್ಕಿದ್ದನ್ನ ಅಟ್ಯಾಚ್ ಮಾಡ್ಕೊಳ್ತಾ ಬನ್ನಿ. ಯಾವ್ದ್ರ ಬಗ್ಗೆ ನೀವು ಡಿಸ್ಕಸ್ ಮಾಡ್ತಾ ಇದ್ದೀರಾ? ಆಕ್ಷನ್ ಪ್ಲಾನ್ ಫಾರ್ ಸ್ಟೋರಿಂಗ್ ಗ್ರೇನ್ಸ್ ಅಂಡ್ ಅಂತಕ್ಕಂಥದ್ದು 2ನೇ ಫ್ರಾಕ್ಷನ್ ನೀವು ಅಟ್ಯಾಚ್ ಮಾಡಿದ್ವಿ. ಅದಾದ್ಮೇಲೆ ಸ್ಟ್ರೆಂಥನ್ಡ್ ಫೋಕಸ್ ಆನ್ ಇಶ್ಯೂಸ್ ಸಚ್ ಆಸ್
ಫುಡ್ ಅಂಡ್ ನ್ಯೂಟ್ರಿಷನ್ ಸೆಕ್ಯೂರಿಟಿ ಅಂತಕ್ಕಂಥದ್ದು ಮೂರನೇ ಫ್ರಾಕ್ಷನ್ ಆಗಿತ್ತು. ಸೊ ಈ ರೀತಿಯಾಗಿ ಅರೇಂಜ್ ಮಾಡಿದ್ರೆ ಈ ವಾಕ್ಯ ಪರಿಪೂರ್ಣವಾಗುತ್ತೆ. ಸೊ ಇದರ ಆರ್ಡರ್ ಏನಾಗಿತ್ತು ಅಂದ್ರೆ ಫಸ್ಟ್ ವಾಸ್ ಕಂಬೈನ್ಡ್ ವಿತ್ ಫೋರ್ತ್ ಆದ್ಮೇಲೆ ಸೆಕೆಂಡ್ ಅಂಡ್ ಥರ್ಡ್ ಅನ್ನ ನಾನು ಕಂಬೈನ್ ಮಾಡಿದ್ದೇನೆ. ಸೊ ಈ ರೀತಿಯಾಗಿ ನೀವು ಕಲಿಯುವುದರ ಮುಖಾಂತರ ಭಾಷಾಂತರವನ್ನ ಸುಲಭವಾಗಿ ಮಾಡ್ತಕ್ಕಂಥ ಪ್ರಯತ್ನವನ್ನ ನೀವು ಖಂಡಿತವಾಗಿ ಮಾಡ್ಬೋದಾಗಿರುತ್ತೆ. ಸೊ ಮುಂದಿನ ವಾಕ್ಯಕ್ಕೆ ಹೋಗೋಣ. ಆದರೆ, ಸೊ ಇಲ್ಲಿಗೆ ಒಂದು ಫ್ರಾಕ್ಷನ್ ಆಯ್ತು. OMSS ಮೇಲೆ ಕೇಂದ್ರದ ಕಟ್ಟುನಿಟ್ಟಾದ ನಿರ್ಬಂಧಗಳ ಬಗ್ಗೆ ಕರ್ನಾಟಕದಲ್ಲಿ ಎದ್ದಿರುವ ವಿವಾದಗಳ ಹಿನ್ನೆಲೆಯಲ್ಲಿ. ಸೊ ಇದು ಫಸ್ಟ್ ಆಯ್ತು, ದಿಸ್ ವಾಸ್ ಸೆಕೆಂಡ್. ಅದಾದ್ಮೇಲೆ ಈ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವುದು ಎಂದೆಣಿಸಲಾಗಿತ್ತು. ದಿಸ್ ಇಸ್ ದಿ ಥರ್ಡ್ ಫ್ರಾಕ್ಷನ್. ಸೊ ಫ್ರಾಕ್ಷನ್ಸ್ ಅನ್ನ ಮಾಡಿಕೊಂಡ ನಂತರ ಟೆನ್ಸ್ ಯಾವುದು ಅನ್ನೋದನ್ನ ನಾನು ಚೆಕ್ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಅಫ್ಕೋರ್ಸ್ ಕೊನೆಯ ಪದ ಎಂದೆಣಿಸಲಾಗಿತ್ತು. ಸೊ ಲಾಗಿತ್ತು ಅಂತ ಕಂಡ ಕೂಡಲೇ ಸೊ ದಿಸ್ ಈಸ್ ಅಗೇನ್ ಶುಡ್ ಬಿ ಕಮಿಂಗ್ ಇನ್ ಪಾಸ್ಟ್ ಟೆನ್ಸ್ ಅಥವಾ ಭೂತಕಾಲ ಅಂತ ನನಗೆ ಗೊತ್ತಾಯ್ತು. ಸೊ ಈಗ ಬ್ರೇಕ್ ಮಾಡಿರೋದನ್ನ ನಾನು ಟೇಬಲ್ ಮಾಡಿರ್ತೇನೆ. ಆದರೆ ಅಂದ್ರೆ ಬಟ್. ಸೊ ನಮ್ಮೆಲ್ಲರಿಗೂ ಗೊತ್ತಿರೋದು ಬಟ್. ಸೊ OMS ಎರಡನೇ ಫ್ರಾಕ್ಷನ್ಸ್ ಅನ್ನ ನಾನು ಭಾಷಾಂತರ ಮಾಡೋದಾದ್ರೆ OMSS ಮೇಲೆ ಕೇಂದ್ರದ ಕಟ್ಟುನಿಟ್ಟಾದ ನಿರ್ಬಂಧಗಳ ಬಗ್ಗೆ ಕರ್ನಾಟಕದಲ್ಲಿ ಎದ್ದಿರುವ ವಿವಾದಗಳ ಹಿನ್ನೆಲೆಯಲ್ಲಿ. ಮತ್ತೊಮ್ಮೆ ನಾನು ರಿವರ್ಸ್ ಇಂದನೇ ಟ್ರಾನ್ಸ್ಲೇಟ್ ಮಾಡ್ತೇನೆ. ಸೊ ಕರ್ನಾಟಕದಲ್ಲಿ ಎದ್ದಿರುವ ವಿವಾದಗಳ ಹಿನ್ನೆಲೆ. ಎದ್ದಿರುವ ಅನ್ನೋದಕ್ಕೆ ನಾನು ಆನ್ ದಿ ವೇಕ್ ಆಫ್ ಅಂತ ಬರ್ಕೊಳ್ತೀನಿ. ವಿವಾದಗಳು ಅಂದ್ರೆ ಕಾಂಟ್ರವರ್ಸಿ ಅಂತ ಬರ್ಕೊಳ್ತೀನಿ. ಆನ್ ದ ವೇಕ್ ಆಫ್ ಕಾಂಟ್ರವರ್ಸಿ. ಎಲ್ಲಿ ಎರಪ್ಟ್ ಆಗಿದ್ದಾವೆ, ಎಲ್ಲಿ ಎದ್ದಿದ್ದಾವೆ ಅಂದ್ರೆ ಕರ್ನಾಟಕದಲ್ಲಿ ಎದ್ದಿದ್ದಾವೆ. ಆನ್ ದಿ ವೇಕ್ ಆಫ್ ಕಾಂಟ್ರವರ್ಸಿ ಎರಪ್ಟೆಡ್. ಇಲ್ಲಿ ನೋಡಿ, ವಿವಾದ ಅಂತಕ್ಕಂಥದ್ದು ಸಿಂಗ್ಯುಲರ್ ಆಗಿರೋದ್ರಿಂದ ನಾನು ಕಾಂಟ್ರವರ್ಸಿ ಅಂತ ಮಾತ್ರ ಬರ್ದಿದ್ದೇನೆ. ಇದನ್ನ ನಾವು ಕಾಂಟ್ರವರ್ಸೀಸ್ ಅಂತ ಬರ್ದಿಲ್ಲ, ಅದನ್ನ ನೆನಪಲ್ಲಿ ಇಟ್ಕೊಳ್ಬೇಕು. ಕಾಂಟ್ರವರ್ಸಿ ಎರಪ್ಟೆಡ್ ಇನ್ ಕರ್ನಾಟಕ. ಸೊ ಅಲ್ಲಿಗೆ ಇಲ್ಲಿ ಮುಗೀತು. ಕರ್ನಾಟಕದಲ್ಲಿ ಎದ್ದಿರುವ ವಿವಾದಗಳ ಹಿನ್ನೆಲೆಯಲ್ಲಿ ಇಲ್ಲಿಗೆ ಮುಗೀತು. ಸೊ ಅದಾದ್ಮೇಲೆ OMSS ಮೇಲೆ ಕೇಂದ್ರದ ಕಟ್ಟುನಿಟ್ಟಾದ ನಿರ್ಬಂಧಗಳ ಬಗ್ಗೆ. ಸೊ ಅವರು ಎರಪ್ಟ್ ಆಗಿರೋದು ಯಾವ್ದ್ರ ಬಗ್ಗೆ? ಕೇಂದ್ರಗಳು ಮಾಡಿರ್ತಕ್ಕಂಥ ನಿರ್ಬಂಧಗಳ ಬಗ್ಗೆ ಕರ್ನಾಟಕದಲ್ಲಿ ಒಂದು ಇಶ್ಯೂಸ್ ಎರಪ್ಟ್ ಆಗಿದೆ. ಸೊ ಅದನ್ನ ನಾವು ಬರ್ಕೊಳ್ಬೇಕು. ಬಗ್ಗೆ ಅಂತಿದೆಯಲ್ವಾ, ಸೊ ಅದನ್ನ ನಾನು ಇಂಗ್ಲಿಷ್ ನಲ್ಲಿ ರಿಗಾರ್ಡಿಂಗ್ ಅಂತ ಬರ್ಕೊಳ್ತೀನಿ. ಅದಾದ್ಮೇಲೆ ಯಾವ್ದ್ರ ರಿಗಾರ್ಡಿಂಗ್ ಅಂದ್ರೆ ದ ಸ್ಟ್ರಿಕ್ಟ್ ರೆಸ್ಟ್ರಿಕ್ಷನ್ಸ್. ನೋಡಿ, ನಿರ್ಬಂಧಗಳು ಪ್ಲೂರಲ್ ಆಗಿರೋದ್ರಿಂದ ದ ಸ್ಟ್ರಿಕ್ಟ್ ಅಥವಾ ಸ್ಟ್ರಿಂಜೆಂಟ್ ಯಾವ್ದನ್ನಾದ್ರೂ ಬಳಸ್ಬೋದು. ಬೆಟರ್ ಇಂಗ್ಲಿಷ್ ಆದ್ರೆ ನೀವು ಸ್ಟ್ರಿಂಜೆಂಟ್ ರೆಸ್ಟ್ರಿಕ್ಷನ್ಸ್ ಅಂತ ಬಳಸಬಹುದಾಗಿರುತ್ತೆ. ದ ಸ್ಟ್ರಿಂಜೆಂಟ್ ರೆಸ್ಟ್ರಿಕ್ಷನ್ಸ್ ಆಫ್ ದಿ ಸೆಂಟರ್ ಆನ್ OMSS, ಆಫ್ ಸೆಂಟರ್ ಆನ್ OMSS ಅಂತಕ್ಕಂಥದ್ದು ಈ ಫ್ರಾಕ್ಷನ್ ಅನ್ನ ಒಂದು ತರ್ಜುಮೆ ಆಗಿರುತ್ತೆ. ಸೊ ಅದಾದ್ಮೇಲೆ ಕೊನೆಯ ಫ್ರಾಕ್ಷನ್ಗೆ ಹೋಗೋದಾದ್ರೆ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವುದು ಎಂದೆಣಿಸಲಾಗಿತ್ತು. ಸೊ ಪಾಸ್ಟ್ ಟೆನ್ಸ್ ಆಗಿರೋದ್ರಿಂದ ಇಟ್ ವಾಸ್ ಎಕ್ಸ್ಪೆಕ್ಟೆಡ್. ನೋಡಿ, ಎಂದೆಣಿಸಲಾಗಿತ್ತು ಅಂದ್ರೆ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಇಟ್ ವಾಸ್ ಎಕ್ಸ್ಪೆಕ್ಟೆಡ್ ದಟ್. ಏನನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ? ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ. ದಟ್ ಸೊಲ್ಯೂಷನ್ ಅಂದ್ರೆ ಪರಿಹಾರ ಟು ದಿಸ್ ಪ್ರಾಬ್ಲಮ್ ವುಡ್ ಬಿ ಫೌಂಡ್ ಅಂತ ಬರೀತೇನೆ. ಯಾಕಂದ್ರೆ ನನಗೆ ಗ್ಯಾರಂಟಿ ಇಲ್ಲ, ಕಂಡುಕೊಳ್ಳಬಹುದು ಅಥವಾ ಕಂಡುಕೊಳ್ಳಲಾಗುವುದು ಅಂತಕ್ಕಂಥ ಒಂದು ಅರ್ಥದಲ್ಲಿ ನಾನು ಬರಿಬೇಕಾಗಿರುತ್ತೆ. ಸಪೋಸ್ ಸರ್ ನನಗೆ ವುಡ್ ಅಂತ ಬಳಸೋದ್ಲಿಕ್ಕೆ ಬರೋದಿಲ್ಲ. ಸೊ ಪ್ರಾಬ್ಲಮ್ ವಿಲ್ ಬಿ ಟು ದಿಸ್ ಪ್ರಾಬ್ಲಮ್ ವಿಲ್ ಬಿ ಫೌಂಡ್ ಅಂತನಾದ್ರೂ ನೀವು ಬರಿಬಹುದಾಗಿರುತ್ತೆ. ಅಲ್ಲಿ ಯಾವುದೇ ಕೂಡ ಸಮಸ್ಯೆ ಆಗೋದಿಲ್ಲ. ಸೊ ಇಟ್ ವಾಸ್ ಎಕ್ಸ್ಪೆಕ್ಟೆಡ್ ದಟ್ ಅ ಸೊಲ್ಯೂಷನ್ ಟು ದಿಸ್ ಪ್ರಾಬ್ಲಮ್ ವಿಲ್ ಬಿ ಫೌಂಡ್ ಅನ್ನೋ ಬದಲು ನೀವು ವುಡ್ ಬಿ ಫೌಂಡ್ ಅಂತನಾದ್ರೂ ಬರಿಬಹುದಾಗಿರುತ್ತೆ. ವುಡ್ ಅನ್ನೋದನ್ನ ಬಳಕೆ ಮಾಡೋದು ಗೊತ್ತಿಲ್ಲ ಅಂದ್ರೆ ನೀವು ವಿಲ್ ಬಿ ಫೌಂಡ್ ಅಂತ ಕೂಡ ಬರಿಬಹುದಾಗಿರುತ್ತೆ. ಸೊ ಈಗ ನಾವು ಇದನ್ನ ಅಟ್ಯಾಚ್ ಮಾಡ್ತಾ ಬರ್ಬೇಕು. ಸೊ ಹೇಗೆ ಅಟ್ಯಾಚ್ ಮಾಡ್ತೀವಿ? ಸೊ ಬಟ್ ಅದನ್ನ ನಾನು ಆಸ್ ಇಟ್ ಈಸ್ ತಗೊಂಡಿದ್ದೀನಿ. ಸೊ ಬಟ್ ಆದ ಮೇಲೆ ಸಬ್ಜೆಕ್ಟ್ ವರ್ಬ್ ಆಲ್ರೆಡಿ ಒಟ್ಟಿಗೆ ಇದೆ ಅಂದ್ರೆ ಇಟ್ ಅನ್ನೋದು ಸಬ್ಜೆಕ್ಟ್ ಆಗುತ್ತೆ. ಸೊ ಇದು ಪ್ರೊನೌನ್ ನ ಮುಖಾಂತರ ನಾವು ಸಬ್ಜೆಕ್ಟ್ ಅನ್ನ ತಗೊಂಡಿದ್ದೇವೆ. ಇಟ್ ವಾಸ್, ಸಿ ಫಸ್ಟ್ ಫ್ರಾಕ್ಷನ್ ಈಸ್ ಕಂಬೈನ್ಡ್ ವಿತ್ ಥರ್ಡ್ ಫ್ರಾಕ್ಷನ್. ಬಟ್ ಇಟ್ ವಾಸ್ ಎಕ್ಸ್ಪೆಕ್ಟೆಡ್ ದಟ್ ಅ ಸೊಲ್ಯೂಷನ್ ಟು ದಿಸ್ ಪ್ರಾಬ್ಲಮ್ ವುಡ್ ಬಿ ಫೌಂಡ್. ಸೊ ಅದಾದ್ಮೇಲೆ ನಾನು ಎರಡನೇ ಫ್ರಾಕ್ಷನ್ ಅನ್ನ ಅಟ್ಯಾಚ್ ಮಾಡ್ತೇನೆ. ಆನ್ ದಿ ವೇಕ್ ಆಫ್ ಕಾಂಟ್ರವರ್ಸಿ ಎರಪ್ಟೆಡ್ ಇನ್ ಕರ್ನಾಟಕ ರಿಗಾರ್ಡಿಂಗ್ ಸ್ಟ್ರಿಕ್ಟ್ ರೆಸ್ಟ್ರಿಕ್ಷನ್ಸ್ ಆಫ್ ಸೆಂಟರ್ ಆನ್ OMSS. ಇಲ್ಲಿ ನೋಡಿ, ಆಫ್ ಸೆಂಟರ್ ಅಂತ ಬರ್ದಿರೋದ್ರಿಂದ ನಾನು ಕೇಂದ್ರದ ಅಂತ ಬಂದಾಗ ಸೆಂಟರ್ ಅಪಾಸ್ಟ್ರಫಿ ಎಸ್ ಅಂತ ಬರಿಬೇಕಂತ ಹೇಳಿದ್ದೆ. ಸೊ ಇದು ಸೆಂಟರ್ಸ್ ಅಂತನಾದ್ರೂ ಬರೀಬಹುದು. ಸೆಂಟರ್ಸ್ ರೆಸ್ಟ್ರಿಕ್ಷನ್ಸ್ ಅಂತ ನೀವು ಇದನ್ನ ಹಿಂದೆ ಬರ್ಕೊಂಡ್ರೆ, ಫಾರ್ ಎಕ್ಸಾಂಪಲ್ ಸೆಂಟರ್ ಬರ್ದ್ಮೇಲೆ ನಾವು ರೆಸ್ಟ್ರಿಕ್ಷನ್ಸ್ ಅಂತ ಬರ್ದಾಗ ನಾವು ಸೆಂಟರ್ಸ್ ರೆಸ್ಟ್ರಿಕ್ಷನ್ ಅಂತ ಬರಿಬೇಕಾಗಿರುತ್ತೆ. ಅಥವಾ ನೀವು ರಿಸ್ಟ್ರಿಕ್ಷನ್ಸ್ ಅಂತ ಬರ್ದು ಆಫ್ ಅಂತ ಬರ್ದಾಗ ಮತ್ತೆ ಇದಕ್ಕೆ ಅಪಾಸ್ಟ್ರೋಫಿ ಎಸ್ ಅನ್ನ ಬರಿಬಾರ್ದು. ಓಕೆ, ಸೊ ಅದನ್ನ ನೆನ್ಪಿಟ್ಕೊಳ್ಳಿ. ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಡೂ ದ ಟ್ರಾನ್ಸ್ಲೇಷನ್ ಪ್ರೋಸೆಸ್
ಸಿಂಪಲ್ ವೇ. ಸೊ ಇದನ್ನ ಕಲಿತಾ ಕಲಿತಾ ಬರ್ತಕ್ಕಂತ ಒಂದು ಅಭ್ಯಾಸವಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಸರಣಿಯನ್ನ ನಾನು ಕಂಪ್ಲೀಟ್ ಮಾಡಿರ್ತೇನೆ. ಸೊ ಜ್ಞಾನಗಂಗೋತ್ರಿ ಸಂಸ್ಥೆಯಲ್ಲಿ ನಿಮ್ಮ ತಯಾರಿ ಆಲ್ರೆಡಿ ಕಂಪ್ಲೀಟ್ ಆಗಿದ್ರೆ ನಿಮ್ಮ ತಯಾರಿ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನ ಪರೀಕ್ಷೆ ಮಾಡ್ಕೊಳ್ಳಿಕ್ಕೆ ಜ್ಞಾನಗಂಗೋತ್ರಿ ಸಂಸ್ಥೆಯಲ್ಲಿ ಪತ್ರಿಕೆ 1 ಮತ್ತು ಪತ್ರಿಕೆ 2ಕ್ಕೆ ಸಂಬಂಧಪಟ್ಟಂತೆ ಅಣುಕು ಪರೀಕ್ಷೆಗಳನ್ನ ನೀವು ಆನ್ಲೈನ್ ಅಥವಾ ಆಫ್ಲೈನ್ ಮೋಡ್ ನಲ್ಲಿ ತೆಗೆದುಕೊಳ್ಬಹುದಾಗಿರುತ್ತೆ. ಸೊ ನ್ಯೂ ಪ್ಯಾಟರ್ನ್ ನ ಆಧಾರದ ಮೇಲೆ, ಅಂದ್ರೆ ಲಾಸ್ಟ್ ಪರೀಕ್ಷೆ ಹೇಗಿತ್ತೋ ಅದೇ ರೀತಿಯ ಒಂದು ಪ್ಯಾಟರ್ನ್ ಅಲ್ಲಿ ನಾವು ಪರೀಕ್ಷೆಗಳನ್ನ ಕೊಡ್ತಾ ಇದ್ದೇವೆ. ಸೊ ಇದರಲ್ಲಿ ಜನರಲ್ ಸ್ಟಡೀಸ್ಗೆ ಸಂಬಂಧಪಟ್ಟಂತೆ ಒಟ್ಟು 22 ಪತ್ರಿಕೆಗಳನ್ನ ಸಬ್ಜೆಕ್ಟ್ ವೈಸ್ ಕೊಡ್ತೇವೆ. ಮುಂಚೆ ಏನ್ಷಿಯಂಟ್ ಹಿಸ್ಟ್ರಿ ಪ್ರತ್ಯೇಕ, ಕರ್ನಾಟಕ ಹಿಸ್ಟ್ರಿ ಪ್ರತ್ಯೇಕ, ಫಿಸಿಕಲ್ ಜಿಯೋಗ್ರಫಿ, ಬಯಾಲಜಿ ಪ್ರತ್ಯೇಕ, ಈ ರೀತಿಯಾಗಿ ಸಬ್ಜೆಕ್ಟ್ ವೈಸ್ ನಿಮ್ಗೆ ಪರೀಕ್ಷೆಗಳನ್ನ ಕೊಡ್ಲಾಗುತ್ತೆ. ಅದಾದ್ಮೇಲೆ ಎಲ್ಲ ವಿಷಯಗಳನ್ನ ಒಟ್ಟಿಗೆ ಸೇರಿಸ್ಕೊಂಡು ಕಾಂಪ್ರಹೆನ್ಸಿವ್ 10 ಪರೀಕ್ಷೆಗಳನ್ನ ನೀಡಲಾಗುತ್ತೆ. ಸೊ ಇವೆರಡರ ಜೊತೆಗೆ ಬೋನಸ್ ಟೆಸ್ಟ್ ಅಂತ ನಾವು 10 ಕಾಂಪ್ರಹೆನ್ಸಿವ್ ಟೆಸ್ಟ್ ಗಳನ್ನ ಉಚಿತವಾಗಿ ನೀಡ್ತೇವೆ. ಸೊ ಅದಾದ್ಮೇಲೆ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ 3 ಪತ್ರಿಕೆ ಎಕ್ಸಾಮ್ ಡೇಟ್ಸ್ ಅನೌನ್ಸ್ ಆದ ನಂತರ ನಾವು ಕೊಡ್ತೇವೆ. ಸೊ ಅದಾದ್ಮೇಲೆ ಒಟ್ಟಾಗಿ ನಿಮ್ಗೆ GS ಗೆ ಸಂಬಂಧಪಟ್ಟಂತೆ 35 ಪ್ಲಸ್ 10 ಎಕ್ಸಾಮಿನೇಷನ್ಸ್ ದಟ್ ಆರ್ ಫ್ರೀ. ಸೊ 45 ಪರೀಕ್ಷೆಗಳನ್ನ ನೀವು ಜನರಲ್ ಸ್ಟಡೀಸ್ ಗೆ ಸಂಬಂಧಪಟ್ಟಂತೆ ಬರೀಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಪತ್ರಿಕೆ 1ಕ್ಕೆ ಸಂಬಂಧಪಟ್ಟಂತೆ 13 ಪತ್ರಿಕೆಗಳನ್ನ ಅಥವಾ 13 ಟೆಸ್ಟ್ ಗಳನ್ನ ನೀಡಲಾಗುತ್ತೆ. ಸೊ ಪೇಪರ್ 1ಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಇನ್ನೂ ಹೆಚ್ಚಾಗಿ ನೀಡೋದಾದ್ರೆ ಟೋಟಲ್ ನಾವು 13 ಪರೀಕ್ಷೆಗಳನ್ನ ಕೊಡ್ತೇವೆ. ಸೊ ಪ್ರತಿಯೊಂದು ಪರೀಕ್ಷೆಯನ್ನ ನೀವು ಬರೆಯೋದಕ್ಕಿಂತ ಮುಂಚೆ ಪರೀಕ್ಷೆಯಲ್ಲಿ ನಾವು ಕೊಡಬಹುದಾಗಿರ್ತಕ್ಕಂಥ 4 ಎಸ್ಸೆ ಟಾಪಿಕ್ ಗಳನ್ನ ನಿಮ್ಗೆ ಮುಂಚೆನೆ ತಿಳಿಸಿರ್ತೇವೆ. 4ರಲ್ಲಿ 2 ಮಾತ್ರ ನಾವು ಪರೀಕ್ಷೆಯಲ್ಲಿ ಕೊಟ್ಟಿರ್ತೇವೆ. ಸೊ ಇದರ ಉದ್ದೇಶ ಏನು ಅಂದ್ರೆ ನೀವು ಅಟ್ಲೀಸ್ಟ್ 4 ಎಸ್ಸೆಗಳನ್ನ ಒಂದೊಂದು ಪರೀಕ್ಷೆಗೆ ನೀವು ರೆಡಿ ಆಗ್ಬೇಕಾಗಿರುತ್ತೆ. ಸೊ ಅದಾದ್ಮೇಲೆ 4 ಕೊಡೋದಿಲ್ಲ ನಾವು, ಅದರಲ್ಲಿ 2 ನಾವು ಕೊಡ್ತೇವೆ. ಕಾರಣ ಏನು ಅಂದ್ರೆ ಸೊ ನಾವು ಬರೀ 4 ಕೊಟ್ಟಾಗ ನೀವು ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡ್ಕೊಂಡು ಒಂದನ್ನೇ ಮಾತ್ರ ಪ್ರಿಪೇರ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ನಾವು 4ರಲ್ಲಿ 2 ಮಾತ್ರ ಪತ್ರಿಕೆಯಲ್ಲಿ ಕೊಟ್ಟಿರ್ತೇವೆ. 2ರಲ್ಲಿ ನೀವು ಒಂದನ್ನ ಬರಿಬೇಕಾಗಿರುತ್ತೆ. ಸೊ ಅದಾದ್ಮೇಲೆ ನಿಮ್ಗೆ ಕೊಡ್ತಕ್ಕಂಥ ಉತ್ತರ ಪತ್ರಿಕೆ ಮೇನ್ ಎಕ್ಸಾಮ್ ಅಲ್ಲಿ ಕೊಡ್ತಾರಲ್ವಾ, ಸೊ ಸಂಕ್ಷಿಪ್ತ ಬರವಣಿಗೆಗೆ ಬಾಕ್ಸ್ ಗಳು ಏನ್ ಕೊಡ್ತಾರೆ ಅದೇ ಮಾದರಿಯಲ್ಲಿ ನಿಮ್ಗೆ ಎಂಟೈರ್ ಆನ್ಸರ್ ಶೀಟ್ ಅನ್ನ ಕೊಡ್ಲಾಗುತ್ತೆ. ಸೊ ನೀವು ಪರೀಕ್ಷೆಯನ್ನ ಬರೆದ ನಂತರ 1 to 1 ವ್ಯಾಲ್ಯೂಯೇಷನ್ ಮಾಡ್ಕೊಳ್ಳಾಗುತ್ತೆ. ಸೊ ದಿಸ್ ಇಸ್ ದಿ ಸ್ಪೆಷಾಲಿಟಿ ಆಫ್ ಜ್ಞಾನಗಂಗೋತ್ರಿ. ನೀವು ಬರೆದಿರ್ತಕ್ಕಂಥ ಪ್ರತಿಯೊಂದು ಪದವನ್ನು ನಿಮ್ಮೊಂದಿಗೆ ನೀವಿಲ್ಲದೆ ವ್ಯಾಲ್ಯೂಯೇಷನ್ ಮಾಡೋದಿಲ್ಲ. ಸೊ ನಿಮ್ಮ ಉಪಸ್ಥಿತಿಯಲ್ಲಿ ಪ್ರತಿಯೊಂದು ಪದವನ್ನ ಓದುವುದರ ಮುಖಾಂತರ ಸೊ ಅದರಲ್ಲಿ ಏನೇನ್ ಮಿಸ್ಟೇಕ್ಸ್ ಇದೆ ಅನ್ನೋದನ್ನ 1 to 1 ಕೌನ್ಸಿಲಿಂಗ್ ಮಾಡುವುದರ ಮುಖಾಂತರ ಸೊ ನಿಮ್ಮ ಒಂದು ತಯಾರಿಯನ್ನ ಇನ್ನೂ ಉತ್ತಮಗೊಳಿಸ್ತಕ್ಕಂಥದ್ದು ನಮ್ಮ ಉದ್ದೇಶವಾಗಿರುತ್ತೆ. ಸೊ ಒಟ್ಟು 13 ಪತ್ರಿಕೆಗಳನ್ನ ಕೊಡ್ತೇವೆ. ಫಾರ್ ಎಕ್ಸಾಂಪಲ್, ನೀವು ಪರೀಕ್ಷೆಯನ್ನ ತೆಗೆದುಕೊಂಡಿರ್ತಕ್ಕಂಥ ದಿನಾಂಕ ಮತ್ತೆ ಮೇನ್ ಎಕ್ಸಾಮ್ ದಿನಾಂಕದಲ್ಲಿ ಜಾಸ್ತಿ ಗ್ಯಾಪ್ ಬಂದಾಗ 13ಕ್ಕಿಂತ ಹೆಚ್ಚು ಪರೀಕ್ಷೆಗಳನ್ನ ನೀವು ತೆಗೆದುಕೊಳ್ಬಹುದಾಗಿರುತ್ತೆ. ಸೊ ನಾವು ಬೋನಸ್ ಟೆಸ್ಟ್ ಗಳನ್ನ ಕೂಡ ನಿಮ್ಮ ಪರೀಕ್ಷೆಗೆ ಉಪಯೋಗ ಆಗ್ಲಿಕ್ಕೆ ಅಡಿಷನಲ್ ಟೆಸ್ಟ್ ಗಳನ್ನ ಕೂಡ ಕೊಡ್ತೇವೆ. ಅದಕ್ಕೆ ನಾವು ಮತ್ತೊಮ್ಮೆ ಏನನ್ನು ಚಾರ್ಜ್ ಮಾಡೋದಿಲ್ಲ. ಸೊ ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕ್ಲಾಸಸ್ ಆಗಿರ್ಬೋದು ಅಥವಾ ಅಣುಕು ಪರೀಕ್ಷೆಗಳಾಗಿರ್ಬೋದು, ಇವುಗಳ ಬಗ್ಗೆ ಹೆಚ್ಚಿನ ಮಾಹಿತಿಯ ಅವಶ್ಯಕತೆ ಇದ್ದಲ್ಲಿ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಸಂಖ್ಯೆಗಳಿಗೆ ನೀವು ಕಡ್ಡಾಯವಾಗಿ ಕರೆ ಮಾಡಬಹುದಾಗಿರುತ್ತೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್. ಸೊ ನಿಮ್ಮ ಅನಿಸಿಕೆಗಳನ್ನ ನಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ಒನ್ಸ್ ಅಗೇನ್ ಐ ವಿಲ್ ಮೀಟ್ ಯು ವಿತ್ ಒನ್ ಮೋರ್ ಸೆಷನ್ ಆನ್ translation and vocabulary series. Thank you very much.